ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನಚೇತೋ ದೇವತಾ ಭಾರತೀ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಷಚಿಂತನ ವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಸೇಡತನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತಲೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀ ರಘುತ್ತಮ ಚರಿತಾಮೃತ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಇವತ್ತು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನೆ, ವೈಕುಂಠ ದ್ವಾದಶಿ. ಇವತ್ತು ಈ 3 ದಿನಗಳಿಂದ ರಘುತ್ತಮರ ವಿಶಿಷ್ಟ ಚರಿತ್ರೆಯನ್ನು ಕೇಳ್ತಾ ಇದ್ದೀರಿ. ರಘುತ್ತಮರು ದೇಶದ ದಿಗ್ವಿಜಯ ಮಾಡಲು ಹೊರಟು
ದಕ್ಷಿಣ ದೇಶಕ್ಕೆ ತಮ್ಮ ಶಿಷ್ಯರಾದ ವೇದವ್ಯಾಸ ತೀರ್ಥರನ್ನು ಕಳಿಸಿದ್ದಾರೆ. ತಾವು ಕರ್ನಾಟಕ, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಗುಜರಾತ್ ಇತ್ಯಾದಿ ಪ್ರದೇಶಗಳಲ್ಲಿ ನಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತಾ ಭಕ್ತರನ್ನು ಉದ್ಧಾರ ಮಾಡುತ್ತಾ ಗ್ರಂಥ ಲೇಖನವನ್ನು ಕೂಡ ಮಾಡಿದ್ದಾರೆ. ತತ್ವಪ್ರಕಾಶಿಕ ಭಾವಬೋಧ, ಬ್ರಹ್ಮಸೂತ್ರದ ಭಾಷ್ಯದ ಮೇಲೆ ಬರೆದ ಟೀಕಾಕೃತ್ಪಾದರ ಗ್ರಂಥದ ಮೇಲೆ ವ್ಯಾಖ್ಯಾನ, ಬೃಹದಾರಣ್ಯಕ ಭಾಷ್ಯ, ಶ್ರೀಮದಾಚಾರ್ಯ ಬರೆದ ಬೃಹದಾರಣ್ಯಕ ಭಾಷ್ಯಕ್ಕೆ ಅದರ ಭಾವಬೋಧ, ವಿಷ್ಣು ತತ್ವ ನಿರ್ಣಯ ಟೀಕಾ ಭಾವಬೋಧ, ನ್ಯಾಯ ವಿವರಣ ಭಾವಬೋಧ, ಗೀತಾಭಾಷ್ಯ ಟೀಕಾ ಪ್ರಮೇಯ ದೀಪಿಕಾ ಭಾವಬೋಧ. ಭಾವಬೋಧ ಅದರ ರಹಸ್ಯವನ್ನು ನಿಮಗೆ ನಾನು ತಿಳಿಸಿಕೊಡುತ್ತೇನೆ, ಅದರ ಸಾರವನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ವಿಸ್ತಾರವಾದ ಮತ್ತು ಕಠಿಣವಾದ ವಿಷಯಗಳನ್ನು ನಿಮಗೆ ತಿಳಿಯುವಂತೆ ಸುಲಭ ಮಾಡಿ ನಿಮಗೆ ನಾನು ಹೇಳಿಕೊಡುತ್ತೇನೆ ಅನ್ನುವ ಒಂದು ಪ್ರತಿಜ್ಞೆ ಮಾಡಿ ಹೊರಟಿರ್ತಕ್ಕಂಥವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಏನಿದೆಯಪ್ಪ ಈ ಭಾವಬೋಧ ಗ್ರಂಥಗಳಲ್ಲಿ ಅನ್ನೋದನ್ನು ನಾವು ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಚರಿತ್ರೆ ಹೇಳುವಾಗ ಬಹಳ ಚೆನ್ನಾಗಿದೆ, ಶ್ರೇಷ್ಠವಾಗಿದೆ ಅಂತ ಹೇಳಿ ಮುಂದೆ ಹೋಗ್ತೇವೆ. ಇವತ್ತು ಸ್ವಲ್ಪ ಅವರ ಗ್ರಂಥದ ಶೈಲಿಯ ಬಗ್ಗೆ ನಾವು ಚಿಂತನೆಯನ್ನು ಮಾಡೋಣ. ಸಕಲ ವೇದಗಳ ಅರ್ಥವನ್ನು ತಿಳಿಸುವುದಕ್ಕೋಸ್ಕರ ವೇದವ್ಯಾಸ ದೇವರು ಬ್ರಹ್ಮಸೂತ್ರವನ್ನು ಬರೆದರು. ಮಧ್ವಾಚಾರ್ಯರು ಬರುವ ಪೂರ್ವದಲ್ಲಿ 21 ಜನ ತಮ್ಮ ಮನಸ್ಸಿಗೆ ಬಂದಂತೆ ಈ ಸೂತ್ರಗಳ ವ್ಯಾಖ್ಯಾನವನ್ನು ಮಾಡಿದರು. ಅದರ ಆ ರೀತಿಯಾಗಿರ್ತಕ್ಕಂಥ ವಿವೇಚನೆ ಮಾಡಿದರು. ಜನರ ದಾರಿಯನ್ನು ತಪ್ಪಿಸಿದರು. ಭಗವದ್ವಿಷಯಕವಾದ ಚಿಂತನೆಯನ್ನು ತಪ್ಪಿ ಆಸೆ ನಾನೇ ದೇವರು ಅಂತನ್ನೋ ಭಾವನೆಯನ್ನು ಮೂಡಿಸಿದರು. ಆ ಎಲ್ಲ 21 ತಪ್ಪು ಭಾಷ್ಯಗಳನ್ನು ವಿಮರ್ಶೆ ಮಾಡಿ ಬ್ರಹ್ಮಸೂತ್ರಗಳ ಸರಿಯಾದ ಅರ್ಥ ಏನು ಅಂತನ್ನೋದನ್ನು ಶ್ರೀಮದಾಚಾರ್ಯರು ನಮಗೋಸ್ಕರ ತಿಳಿಸಿಕೊಟ್ಟಿದ್ದಾರೆ. ಮನುಷ್ಯನಾಗಿ ಹುಟ್ಟಿ, ಬ್ರಾಹ್ಮಣನಾಗಿ ಹುಟ್ಟಿ, ಭಗವದ್ಭಕ್ತನಾಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಬ್ರಹ್ಮಸೂತ್ರವನ್ನು ಅಧ್ಯಯನ ಮಾಡಲೇಬೇಕು. ಬ್ರಹ್ಮಸೂತ್ರದ ಭಾಷ್ಯ, ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರದ ಭಾಷ್ಯವನ್ನು ವಿಸ್ತಾರ ಬೇಕಾಗಿದ್ದರೆ ತತ್ವಪ್ರಕಾಶಿಕ, ಭಾವಬೋಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡದೇ ಇದ್ದರೆ ಅವನು ಮಾಧ್ವನೇ ಅಲ್ಲ, ವೈಷ್ಣವನೇ ಅಲ್ಲ. ಇನ್ನು ಅನುವ್ಯಾಖ್ಯಾನ, ನ್ಯಾಯಸುಧ ಇರಲಿ, ಪಾಂಡಿತ್ಯದ ವಿಶೇಷವಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕು, ಅದಕ್ಕೋಸ್ಕರವೇ ನಮ್ಮ ಜೀವನ ಹಾಕಬೇಕು ಅಂತಕ್ಕಂಥವರು ಓದಲಿ. ಕೊನೆಗೆ ಭಾಷ್ಯವನ್ನಾದರೂ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಸಲವಾದರೂ ಕೇಳಬೇಕು, ತಿಳಿದುಕೊಳ್ಳಬೇಕು. ಏನಿದೆಪ್ಪ ಆ ಸಂಪೂರ್ಣವಾಗಿರ್ತಕ್ಕಂಥ ಬ್ರಹ್ಮಸೂತ್ರದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನಿದೆ? ಬ್ರಹ್ಮಸೂತ್ರ ಭಾಷ್ಯ ಹೇಳ್ತದೆ, ಜಗತ್ತಿನಲ್ಲಿ ಎಷ್ಟು ಹೆಸರುಗಳಿವೆ. ಯಾಕೆ ವೇದಗಳಲ್ಲಿ ಅಧ್ಯಯನ ಮಾಡುವಾಗ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂತಂದ್ರೆ, ವೇದವನ್ನೇ ಯಾಕೆ ಪ್ರಮಾಣ ಅಂತ ಇಟ್ಟುಕೊಳ್ಳಬೇಕು ಅಂತನ್ನೋ ಪ್ರಶ್ನೆ. ಯಾಕೆ ಉಳಿದವರು ಬರೆದದ್ದು ಪ್ರಮಾಣ ಅಂತ ಯಾಕನ್ಬಾರ್ದು? ಅದಕ್ಕೋಸ್ಕರ ಆಚಾರ್ಯರು ಹೇಳಿದ ಸಮಾಧಾನ, ಉಳಿದವರು ಮನುಷ್ಯರು ಅಥವಾ ಜೀವರು ದೋಷಯುಕ್ತರಾಗಿರ್ತಾರೆ, ಅವರು ಬರೆಯುವ ವಿಚಾರಗಳಲ್ಲಿ ತಪ್ಪುಗಳು ಬರತಾಗ್ತವೆ. ಕೆಲವರು ಮೋಸವನ್ನು ಮಾಡಬಹುದು. ಆದ್ದರಿಂದಾಗಿ ನಮಗೆ ಕಣ್ಣಿಗೆ ಕಾಣದ, ನಮ್ಮ ಬುದ್ಧಿಗೆ ಅನುಮಾನಕ್ಕೆ ಗೋಚರವಾಗದ
ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಅತೀಂದ್ರಿಯವಾದ ವಿಚಾರಗಳನ್ನು ತಿಳಿಸುವ ಒಂದು ಅಪೌರುಷೇಯವಾದ ಪುರುಷ ದೋಷರಹಿತವಾದ ಒಂದು ಮಹಾನ್ ಗ್ರಂಥ ವೇದಗಳು ನಮಗೆ ಭಾರತೀಯರಿಗೆ ಉಪಲಬ್ಧವಾಗಿವೆ. ದೊಡ್ಡ ಸಂಪತ್ತು. ಕಣ್ಣಿಗೆ ಕಾಣದ, ಅನುಭವಕ್ಕೆ ಬಾರದ, ಆದರೆ ಮುಂದೆ ಅನುಭವಕ್ಕೆ ಬರುವ ಸತ್ಯವಾಗಿರ್ತಕ್ಕಂತಹ ಅನೇಕ ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ಸ್ವರ್ಗ ಅಂದ್ರೇನು, ನರಕ ಅಂದ್ರೇನು, ಮೋಕ್ಷ ಅಂದ್ರೇನು, ಅದರ ಸಾಧನ ಅಂತಂದ್ರೇನು, ಅದನ್ನು ಉದ್ಧಾರ ಮಾಡ್ತಕ್ಕಂಥ ವ್ಯಕ್ತಿಗಳಾರು, ಅಲ್ಲಿವರೆಗೂ ಪರಮಾತ್ಮನ ಹತ್ರ ಕರೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳಾರು, ಇವೆಲ್ಲ ವಿಷಯವನ್ನು ತಿಳಿಸುವ ಗ್ರಂಥ ಬ್ರಹ್ಮಸೂತ್ರ ಗ್ರಂಥ. ಆದರೆ ವೇದ ಬ್ರಹ್ಮಸೂತ್ರ ಗ್ರಂಥ. ಆದರೆ ವೇದದಲ್ಲಿ ಅಪೌರುಷೇಯ ಅಂತ ಯಾಕೆ ಅಂತೀರಿ? ವೇದದಲ್ಲಿ ಗಾಯತ್ರಿ ಮಂತ್ರ ಇದೆ. ಗಾಯತ್ರಿ ವಿಶ್ವಾಮಿತ್ರ ಋಷಿ, ವಿಶ್ವಾಮಿತ್ರ ಹೆಸರು ಬರ್ತದೆ. ವಿಶ್ವಾಮಿತ್ರರು ಅದನ್ನು ಕಣ್ಣು ಕಾಣಲಿ, ಬರೆಯಲಿ, ಆದರೂ ವೇದ ಅನಾದಿ ಆಗಲಿಲ್ಲಲ್ಲ, ವೇದ ಅಪೌರುಷೇಯ ಆಗಲಿಲ್ಲಲ್ಲ. ವೇದದಲ್ಲಿ ಇಂದ್ರನ ಕಥೆ ಬರ್ತದೆ, ವೃತ್ರವಧದ ಕಥೆ ಬರ್ತದೆ, ಇತಿಹಾಸ ಬರ್ತದೆ. ವೇದದಲ್ಲಿ ಅನೇಕ ಕಥೆಗಳು ಬರ್ತವೆ. ಅಪಾಲ ಅಂತಕ್ಕಂಥ ಹೆಣ್ಣು ಮಗಳ ವಿಚಾರವೂ ಕೂಡ ಬರ್ತವೆ. ಮಾನವರ ವಿಚಾರ ಬಂದ ವೇದ ಅಪೌರುಷೇಯ ಹೇಗಾಗ್ತದೆ ಅನ್ನುವ ಪ್ರಶ್ನೆಗೆ ಶ್ರೀಮದಾಚಾರ್ಯರ ಬರುವವರೆಗೂ ಸರಿಯಾದ ಸಮಾಧಾನ ಯಾರೂ ಕೊಡಲಿಲ್ಲ. ಶ್ರೀಮದಾಚಾರ್ಯ ಹೇಳಿದರು, ವೇದದಲ್ಲಿ ಬರುವ ವೃತ್ರ ಶಬ್ದಕ್ಕೂ ಪರಮಾತ್ಮನೇ ಅಂತ ಅರ್ಥ. ವೇದದಲ್ಲಿ ಬರೆಯುವ ವಿಶ್ವಾಮಿತ್ರ, ವಸಿಷ್ಠ, ಗೌತಮ ಇತ್ಯಾದಿ ಹೆಸರುಗಳು ಕೂಡ ಅದು ಪರಮಾತ್ಮನ ಹೆಸರುಗಳೇ. ಯೋ ದೇವಾನಾಂ ನಾಮದ ಏಕೈವ, ಇಂದ್ರ, ಅಗ್ನಿ, ವರುಣ, ಇವೆಲ್ಲ ಬೇರೆ ಬೇರೆ ದೇವತೆಗಳ ಹೆಸರಲ್ಲ, ಸೃಷ್ಟಿಗೆ ನಂತರದಲ್ಲಿ ಬಂದಿರತಕ್ಕಂಥ ವೇದ ಅಲ್ಲ ಇದು. ಇವೆಲ್ಲೂ ಪರಮಾತ್ಮನ ಹೆಸರುಗಳೇ ಅಂತಕ್ಕಂಥ ಯೋ ದೇವಾನ ನಾಮದ ಏಕದೇವ ತಂ ಸಂಪ್ರಶ್ನಂ ಅಂತಿಕೊಂಡಂತೇಳಿ ವೇದ ಮಂತ್ರಕ್ಕೆ ಅರ್ಥವನ್ನು ಹೇಳುವಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಇದೆಲ್ಲೂ ಪರಮಾತ್ಮನ ಹೆಸರುಗಳೇ. ಬರೀ ಹೇಳಿದ್ರಾಯ್ತೆ, ಅದನ್ನು ತೋರಿಸಿಕೊಡ್ಬೇಕಲ್ಲ. ಅದನ್ನು ತೋರಿಸುವುದಕ್ಕೋಸ್ಕರವೇ ವೇದವ್ಯಾಸರು ಬ್ರಹ್ಮಸೂತ್ರವನ್ನು ಬರೆದರು. ಮೊದಲೇ ಅಧ್ಯಾಯ ಎಲ್ಲವೂ ಭಗವಂತನ ಹೆಸರುಗಳು ಅಂಥೇಳಿ, ಮೊದಲನೇ ಅಧ್ಯಾಯದಲ್ಲಿ ನಾಮಾತ್ಮಕ ಶಬ್ದಗಳು ನಾರಾಯಣ, ವಾಸುದೇವ, ಕೃಷ್ಣ, ಆನಂತರ ಆನಂದಮಯ, ಗಾಯತ್ರಿ, ಅದಿತಿ ಇತ್ಯಾದಿ ಹೆಸರುಗಳು ಅಂತೇನಿವೆ. ಇವು ಕೂಡ ಪರಮಾತ್ಮನನ್ನು ಹೇಗೆ ಹೇಳಿಕೊಡ್ತೇವೆ, ಇದು ಆಯಾ ವ್ಯಕ್ತಿಗಳಿಗೋಸ್ಕರ ಹೇಳಿರ್ತಕ್ಕಂಥ ಮಾತಲ್ಲ ಅಂತ ಅನ್ನೋದನ್ನು ಆಚಾರ್ಯರು ಪ್ರಮಾಣ ಪುರಸ್ಸರವಾಗಿ ತೋರಿಸಿಕೊಟ್ರು. ಎರಡನೇ ಪಾದದಲ್ಲಿ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಲಿಂಗಾತ್ಮಕ ಶಬ್ದಗಳು. ಲಿಂಗದ ಲಕ್ಷಣ ಲಿಂಗಾತ್ಮಕ ಅಂತಂದ್ರೆ ಸರ್ವಜ್ಞ ಅಂತಕೊಂಡಂತ ಹೆಸರಿದೆ. ಎಲ್ಲವನ್ನು ತಿಳಿದವನು ಅಂತ, ಅದು ವ್ಯಕ್ತಿ ಹೆಸರಲ್ಲ. ಅಂತ ಸರ್ವಜ್ಞ ಯಾರು ಅಂತನ್ನುವ ಪ್ರಯತ್ನಿಗೆ ಉತ್ತರವನ್ನು ಕೊಡೋದಕ್ಕೋಸ್ಕರ ಲಕ್ಷಣದಿಂದ ಯಾವ ವ್ಯಕ್ತಿಯನ್ನು ನಾವು ಗುರುತಿಸಬೇಕು ಅಂತ ಲಿಂಗಾತ್ಮಕ ಶಬ್ದಗಳನ್ನು ಆಚಾರ್ಯರು ಸಮನ್ವಯ ಮಾಡಿ ತೋರಿಸಿದರು ಭಾಷ್ಯ ರೂಪದಿಂದ. ವೇದವ್ಯಾಸರು ಮಾಡಿದ್ದನ್ನು ಆಚಾರ್ಯರು ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ರು. ನಂತರ ಕೆಲವು ಉಭಯತ್ರ ಪ್ರಸಿದ್ಧ ಶಬ್ದಗಳು ಇವೆ. ಇಂದ್ರ ಅಂದರೆ ದೇವರು ಹೌದು, ಇಂದ್ರ ಅಂದರೆ ಇಂದ್ರ ದೇವತೆಯೂ ಕೂಡ ಹೌದು. ಎರಡೂ ಕಡೆಯಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥ ಹೆಸರು. ಅದು ದೇವರ ಹೆಸರು ಹೇಗಾಗ್ತದೆ ಅಂತ ತಿಳ್ಕೊಂಡಂತನ್ನೋದನ್ನು ಆಚಾರ್ಯರು ಅತ್ಯಂತ ಪ್ರಮಾಣ ಪುರಸ್ಸರವಾಗಿ 3ನೇ ಪಾದದಲ್ಲಿ ನಮಗೆ ತೋರಿಸಿಕೊಟ್ರು. ಬ್ರಹ್ಮಸೂತ್ರದ 4ನೇ ಪಾದದಲ್ಲಿ ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು. ದೇವರನ್ನು ನೀವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಕಷ್ಟಿ, ದುಃಖಿ, ದುಃಖವುಳ್ಳವನು,
ದೇವರಂತ ಅರ್ಥ ಮಾಡ್ಲಿಕ್ಕಾಗ್ತದೆಯಾ? ಆದರೂ ದುಃಖ ಶಬ್ದವೂ ಕೂಡ ಅದು ಪರಮಾತ್ಮ ವಾಚಿ ಹೇಗಾಗಿದೆ ಅಂತ ಅನ್ನೋದನ್ನು ತೋರಿಸ್ಕೊಟ್ರು. ಇಂಥ ಅನೇಕ ಶಬ್ದಗಳನ್ನು ಇದನ್ನು ಸರಿಯಾದ ರೀತಿಯಲ್ಲಿ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥವರು ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದಲ್ಲಿ ಪರಮಾತ್ಮನ ನಾಮಾತ್ಮಕ, ಲಿಂಗಾತ್ಮಕ, ಆನಂತರ ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ ಎಲ್ಲ ಶಬ್ದಗಳು ಭಗವಂತನನ್ನು ಹೇಗೆ ಹೇಳಿಕೊಡ್ತೇವೆ ಅಂತ ಅನ್ನೋದನ್ನು ತೋರಿಸಿಕೊಟ್ರು. ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ ಬರುವ ವಿಚಾರ ಸ್ಮೃತಿ, ಪುರಾಣ, ಇತಿಹಾಸಗಳು ಕೂಡ ಪ್ರಮಾಣಗಳು ಹೇಗೆ, ವೇದ ಹೇಗೆ ಸ್ವತಃ ಪ್ರಮಾಣವೋ ಅದೇ ರೀತಿಯಾಗಿ ಇವು ಕೂಡ ಸ್ವತಃ ಪ್ರಮಾಣಗಳು. ಅದರಲ್ಲಿಯೂ ಕೂಡ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ಎಲ್ಲ ಸ್ಮೃತಿಗಳು ಕೂಡ ಪ್ರಮಾಣ. ಇದನ್ನು ಉಳಿದವರು ಒಪ್ಪಿರಲಿಲ್ಲ. ಕೆಲವರು ಅರ್ಧ ಭಾಗ ಒಪ್ಪಿದ್ರು, ಸ್ವಲ್ಪ ಭಾಗ ಒಪ್ಪಿದ್ರು. ಆಚಾರ್ಯರು ಅದನ್ನು ತೋರಿಸಿಕೊಟ್ರು. 2ನೇ ಅಧ್ಯಾಯದ 2, 3, 4 ಪಾದಗಳಲ್ಲಿ ಜಗತ್ತಿನಲ್ಲಿ ಎಷ್ಟು ವಿಚಾರಗಳಿವೆ, ಪ್ರಕೃತಿಯಿಂದಲೇ ಸೃಷ್ಟಿಯಾಗ್ತದೆ ಅಂತಕ್ಕಂಥವರು ಸಾಂಖ್ಯರು, ಕೇವಲ ಪ್ರಾಣಾಯಾಮ ಇತ್ಯಾದಿಗಳಿಂದ ಸಮಾಧಿ ಅವಸ್ಥೆಯಲ್ಲಿ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅಂತಕ್ಕಂಥ ಯೋಗಿಕರು, 24ನೇ ಗುಣಗಳಿವೆ, ಎಲ್ಲವೂ ತರ್ಕದಿಂದ ಸಾಧಿಸಲಿಕ್ಕೆ ಬರ್ತದೆ ಅಂತಕ್ಕಂಥ ನೈಯಾಯಿಕರು, ಆನಂತರ ದೇವರನ್ನು ಒಪ್ಪದೇ ಇರತಕ್ಕಂತಹ ವೈಶೇಷಿಕರು, ದೇವರನ್ನು ಒಪ್ಪಿದರೂ ಕೂಡ ಅವನು ಸುಮ್ಮನೆ ಹೆಸರಿಗೆ ಇರಲಿಲ್ಲ ಸಾಕು ಅಂತಿಕೊಂಡಂತಕ್ಕಂಥ ಮೀಮಾಂಸಕರು, ದೇವರನ್ನು ಬ್ರಹ್ಮನನ್ನು ಒಪ್ಪಿದರೂ ಕೂಡ ನಾನೇ ದೇವರು ಅಂತಕ್ಕಂಥ ಅದ್ವೈತ, ವಿಶಿಷ್ಟಾದ್ವೈತ, ಶುದ್ಧಾದ್ವೈತಾದಿಗಳು, ಎಲ್ಲ ಏನೇನು ವಿಚಾರಗಳು ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ, ಜಗತ್ತು, ಜೀವ, ಪರಮಾತ್ಮನ ಬಗ್ಗೆ ಅದೆಲ್ಲರ ವಿಚಾರವನ್ನು ಸರಿಯಾಗಿದೆ. ಹೇಗೆ ಇದು ಪರಮಾತ್ಮನೇ, ಹೇಗೆ ಇದು ಎಂಥ ಈ ಮತವೇ ಶ್ರೇಷ್ಠ, ಹೇಗೆ ಪರಮಾತ್ಮನೇ ಸರ್ವೋತ್ತಮತ್ವ ಹೇಗೆ ತಿಳಿಸಲಿಕ್ಕೆ ಹೊರಟಿರ್ತಕ್ಕಂಥದ್ದು 2ನೇ ಅಧ್ಯಾಯ. 3ನೇ ಅಧ್ಯಾಯ ಇಂಥ ಪರಮಾತ್ಮನನ್ನು ಪಡೆಯಬೇಕಾಗಿದ್ದರೆ ಹೇಗೆ, ಪರಮಾತ್ಮನನ್ನು ಪಡೆಯುವ ಸಾಧನ, ಭಕ್ತಿ, ಜ್ಞಾನ, ವೈರಾಗ್ಯ ಇತ್ಯಾದಿಗಳನ್ನು ಹೇಗೆ ಪಡೆಯಬೇಕು ಅಂತ ಅನ್ನೋದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಹೊರಟಿರ್ತಕ್ಕಂಥ ಅಧ್ಯಾಯ 3ನೇ ಅಧ್ಯಾಯ. ಇಲ್ಲದೇ ಇದ್ದರೆ ಸಾಧನೆ ಏನು ಮಾಡಬೇಕು ಅಂತ ಸಾಧನೆ ಗೊತ್ತಿಲ್ಲದೆ ಇದ್ದರೆ ಪಡೆಯೋದು ಹೇಗೆ? 4ನೇ ಅಧ್ಯಾಯದಲ್ಲಿ ಪರಮಾತ್ಮನ ಅನುಗ್ರಹದಿಂದ ನಾವು ಏನು ಪಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ವೇದವ್ಯಾಸರು ತೋರಿಸಿಕೊಟ್ಟಿದ್ದಾರೆ. ಇದನ್ನು ತಿಳಿಸಿಕೊಟ್ಟವರು, ಸರಿಯಾದ ರೀತಿಯಲ್ಲಿ ನಮಗೆ ಮನದಟ್ಟಾಗುವಂತೆ ತಿಳಿಸಿದವರು ಮಧ್ವಾಚಾರ್ಯರು. ಅದರ ಮೇಲೆ ಪೂರ್ವಪಕ್ಷಿಗಳ ವಾದ ಏನು, ಇಲ್ಲಿ ಈ ಸೂತ್ರದಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಏನು, ಯಾವ ಪ್ರಶ್ನೆಗೆ ಈ ಸೂತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ, ಪೂರ್ವಪಕ್ಷ ಅಂದರೆ ಏನು, ಸಂಶಯ ಅಂತಂದ್ರೆ ಏನು, ಇದಕ್ಕೆ ಪ್ರಮಾಣ ಏನು, ಅದರ ನಿವಾರಣೆ ಹೇಗೆ ಅಂತನ್ನೋದನ್ನು ಯಥಾವತ್ತಾಗಿ ಸಿಸ್ಟಮೆಟಿಕ್ ಆಗಿ ಭಾಷ್ಯಕ್ಕೆ ಅರ್ಥವನ್ನು ಬರೆದವರು ಟೀಕಾಕೃತ್ಪಾದರು. ಓದುವಾಗ ಆಗುವ ಆನಂದ, ನೀವೇನು ಏರ್ ಕಂಡೀಷನ್ನಲ್ಲಿ ಅಥವಾ ದೊಡ್ಡ ಸಾಕಷ್ಟು ಹಣ ಗಳಿಸಿದ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಆನಂದ ಪಡ್ತೀರಿ, ಅದಕ್ಕಿಂತಲ ಕೋಟಿಪಟ್ಟು ಆನಂದ ಆಗ್ತದೆ. ಅದು ಓದಿಯೇ ತಿಳಿದುಕೊಳ್ಳಬೇಕು ಹೊರತು ನನ್ನ ಮಾತಿನಿಂದ ನಾನು ಹೇಗೆ ತಿಳಿಸ್ಲಿಕ್ಕೆ ಸಾಧ್ಯವಾಗ್ತದೆ? ಮೈ ಮರೆತು ಹೋಗ್ತಾರೆ. ಅಷ್ಟು ಅದ್ಭುತ ರೀತಿಯಿಂದ ಟೀಕಾಕೃತ್ಪಾದರು ತತ್ವಪ್ರಕಾಶಿಕ ಬರೆದರು ಬ್ರಹ್ಮಸೂತ್ರದ ಮೇಲೆ, ಭಾಷ್ಯದ ಮೇಲೆ. ಅದರ ಮೇಲೆ ಅನೇಕ ವ್ಯಾಖ್ಯಾನಗಳು ಬಂದಿವೆ. ತತ್ವಪ್ರಕಾಶಿಕ ಆದಮೇಲೆ ಅದರಲ್ಲಿ ರಘುತ್ತಮರ ವ್ಯಾಖ್ಯಾನದಲ್ಲಿ ಒಂದು ವಿಶಿಷ್ಟತೆ ಇದೆ. ರಘುತ್ತಮರು ನಮಗೆ ಗೈಡ್ ಇದ್ದ ಹಾಗೆ. ರಾಘವೇಂದ್ರ ಸ್ವಾಮಿಗಳ ಭಾವದೀಪ, ರಘುತ್ತಮರ ನಂತರ ಬಂದಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರ ಭಾವದೀಪ, ಅದಕ್ಕಿಂತ ಮೊದಲು ಬಂದ ರಘುತ್ತಮರ ಭಾವಬೋಧ ನಮಗೆ ಗೈಡ್ ಇದ್ದಂತೆ. ಹೇಗೆ ಗೈಡು?
ಅವ್ರು ಮೊದಲು ತೆಗೆದುಕೊಳ್ತಾರೆ. ಪ್ರತಿಯೊಂದು ಅಧ್ಯಾಯ ಮತ್ತು 10ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳು ಬಂದಿವೆ, ಒಂದು ಸಂಬಂಧಿತ ಅನೇಕ ವಿಷಯಗಳು ಬಂದಿವೆ. ಇಲ್ಲಿ ಏನಿದೆ ಅಂತ ಅನ್ನೋದು ಗೊತ್ತಾದ್ರೇನೆ ಅವನು ಓದಲಿಕ್ಕೆ ಪ್ರಯತ್ನ ಮಾಡ್ತಾನೆ, ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಆರಂಭದಲ್ಲಿ ಈ ಅಧ್ಯಾಯದಲ್ಲಿ ಬಂದ ವಿಷಯಗಳು ಅವು ಲಿಸ್ಟ್ ಮಾಡ್ತಾರೆ. ಆನಂತರ ಈ ಪಾದದಲ್ಲಿ ಬಂದಿರತಕ್ಕಂಥ ವಿಷಯ ಯಾವುದು ಅಂತ ತಿಳ್ಕೊಂಡಂತೇಳಿ ಆ ವಿಚಾರವನ್ನು ತಿಳಿಸಿಕೊಡ್ತಾರೆ. ಆನಂತರ ಪ್ರತಿಯೊಂದು ಪಾದದಲ್ಲೂ ಅನೇಕ ಅಧಿಕರಣಗಳಿವೆ. ಈ ಅಧಿಕರಣದ ವಿಷಯ ಏನು ಅಂತನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ತದರ್ಥ ಚಿಂತ ಅಂತ ತಿಳ್ಕೊಂಡಂತೇಳಿ ಆರಂಭದಲ್ಲಿ ಇಲ್ಲಿ ಏನಿದೆ ಅಂತ ತಿಳ್ಕೊಂಡಂತನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ಹೊರಡುತ್ತಾರೆ ಶ್ರೀ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಉದಾಹರಣೆಗೆ ಹೇಳಬೇಕು ಅಂತ ತಿಳ್ಕೊಂಡಂತಂದ್ರೆ 3ನೇ ಅಧ್ಯಾಯದಲ್ಲಿ ಭಗವಂತನೇ ನಮ್ಮ ಎಲ್ಲ ರೀತಿಯಿಂದಲೂ ಸಂರಕ್ಷಕ, ಅವ್ರ ಹೊರತು ಬೇರೆ ಗತಿ ಇಲ್ಲ ಅಂತನ್ನು ತಿಳಿಸೋದಕ್ಕೋಸ್ಕರ ಮನುಷ್ಯ ದಿನಾಲು ಅನುಭವಿಸುವ ಎಚ್ಚರ, ಸ್ವಪ್ನ ಮತ್ತು ಸುಷುಪ್ತಿ, ಈ ಸಂದರ್ಭದಲ್ಲಿ ನಾವು ಅನುಭವಿಸುವ ವಿಷಯಗಳು, ಅನುಭವಿಸತಕ್ಕಂತಹ ಸುಖ, ಇದನ್ನು ಕೊಡ್ತಕ್ಕಂಥವ್ರು ಯಾರು? ದಿನ ಪ್ರತಿಯೊಬ್ಬನಿಗೆ ಗೊತ್ತಿದ್ದ ವಿಷಯ ಇದು, ನೋನ್ ಟು ಅನ್ನೋನ್ ಥಿಯರಿ ಅಂತನ್ನೋದನ್ನು ತಿಳಿಸುವುದಕ್ಕೋಸ್ಕರ ಈ ಅಧ್ಯಾಯದಲ್ಲಿ ಈ ಅಧಿಕರಣದಲ್ಲಿ ಏನು ಬಂದಿದೆ ಅಂತನ್ನೋದನ್ನು ಭಾವಬೋಧಕಾರರು ಹೀಗೆ ಹೇಳ್ತಾರೆ, ರಘುತ್ತಮ ತೀರ್ಥರಿಗೆ ಹೇಳ್ತಾರೆ. ಸಂಧೆ ಸೃಷ್ಟಿ ಇತ್ಯಾದಿ ಅಧಿಕರಣ ಸಪ್ತಕೇನ, ಈ 3ನೇ ಅಧ್ಯಾಯದ 1ನೇ ಪಾದದಲ್ಲಿ ಸಂಧೆ ಸೃಷ್ಟಿರಾಹೈ ಅಂತ ತಿಳ್ಕೊಂಡಂತೇಳಿ ಸಂಧ್ಯಧಿಕರಣ ಮೊದಲಾದ 7 ಅಧಿಕರಣಗಳು ಈ ಮೊದಲೇ ಪಾದದಲ್ಲಿ ಬಂದಿವೆ. ಮೊದಲೇ ತಿಳಿಸ್ಬಿಡ್ತಾರೆ. ಜನ್ಮಾದಿ ಸೂತ್ರೋಕ್ತಂ, ಈ ವಿಷಯದ ಏನು ಬಂದಿದೆ ವಿಷಯ? ಬ್ರಹ್ಮಸೂತ್ರದ 2ನೇ ಸೂತ್ರ ಜನ್ಮಾದ್ಯಸ್ಯತ. ಆ ಸೂತ್ರದಲ್ಲಿ ಬಂದಿರತಕ್ಕಂತಹ ಭಗವಂತನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಪರಮಾತ್ಮನೇ ಮಾಡ್ತಾನೆ ಅಂತ ಹೇಳಿದ ಸೃಷ್ಟ್ಯಾದಷ್ಟಕರ್ತೃತ್ವ ಲಕ್ಷಣ, ಅವನೇ ಸೃಷ್ಟ್ಯಾದಿ ತಗಳನ್ನು ಮಾಡ್ತಕ್ಕಂಥವನು ಅನ್ನುವ ಮಹಾತ್ಮೆಯನ್ನು ವಿವಿಚ್ಯ ಉಚ್ಯತೆ, ಬೇರೆ ಬೇರೆ ರೀತಿಯಿಂದ ಚಿಂತನೆ ಮಾಡಿ ವೇದವ್ಯಾಸರು ತಿಳಿಸಿಕೊಡ್ತಾರೆ. ಸಂಧೆ ಸೃಷ್ಟಿ ಇತ್ಯನೇನೆ 1ನೇ ಅಧಿಕರಣ ಸಂಧ್ಯಾಧಿಕರಣ. ಈ ಸಂಧ್ಯಾಧಿಕರಣದಿಂದ ಸ್ವಪ್ನ ಪದಾರ್ಥಾನಾಂ ಸಂಹಾರಕರ್ತೃತ್ವ ಸೃಷ್ಟಿಕರ್ತೃತ್ವ, ಸ್ವಪ್ನದಲ್ಲಿ ಸೃಷ್ಟಿಯಾಗುವ ಪದಾರ್ಥಗಳು, ಸ್ವಪ್ನದಲ್ಲಿ ಅನುಭವಕ್ಕೆ ಬಂದ ಪದಾರ್ಥಗಳು, ನಂತರ ಹೊರಟು ಹೋಗ್ತಕ್ಕಂಥ ರೀತಿ, ಇದೆಲ್ಲವೂ ಯಾರು ಮಾಡ್ತಾರೆ. ಇನ್ನು ಮುಂದೆ ಪರಾವಿಧ್ಯಾನ ಇತ್ಯತ್ರ ಮುಂದಿನ ಅಧಿಕರಣ, ಅಲ್ಲಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಇವುಗಳನ್ನು ಕೊಡ್ತಕ್ಕಂಥವ್ರು ಯಾರು ಅನ್ನುವ ವಿಚಾರ ಈ ಅಧಿಕರಣದಲ್ಲಿ ಬಂದಿದೆ ಅಂತ ತಿಳ್ಕೊಂಡಂತೇಳಿ ಪ್ರತಿಯೊಂದು ಅಧಿಕರಣದಲ್ಲಿ ಇರ್ತಕ್ಕಂಥದ್ದನ್ನು ತದರ್ಥ ಚಿಂತ ಅಂತ ತಿಳ್ಕೊಂಡು ಪ್ರಾರಂಭ ಮಾಡ್ತಾರೆ. ಅಸ್ಯ ಅಧಿಕರಣಸ್ಯ ತದರ್ಥ ಚಿಂತ, ಅಧಿಕರಣದಲ್ಲಿ ಏನಿದೆ ಅದನ್ನು ಇರ್ತಕ್ಕಂಥ ಸಮಸ್ಯೆ ತಿಳಿದುಕೊಳ್ಳಿ, ಇಲ್ಲಿ ಬಂದ ವಿಷಯ ತಿಳಿದುಕೊಳ್ಳಿ, ಇದರ ಬಗ್ಗೆ ಮುಂದೆ ಟೀಕಾಕೃತ್ಪಾದರು ನಮಗೆ ತಿಳಿಸೋರಿದ್ದಾರೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಇದು ಅಧಿಕರಣದ ಸಾರೂಪವಾಯಿತು. ತದರ್ಥ ಚಿಂತಾದಲ್ಲಿ ಹೇಳ್ತಾರೆ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನು, ಪ್ರಾಬ್ಲಮ್ ಏನು, ಕ್ವಶನ್ ಏನು ಅಂತನ್ನು ತಿಳಿಸೋದಕ್ಕೋಸ್ಕರ ಅತ್ರ ಅರ್ಥಜ್ಞಾನಾತ್ಮಕ ಸ್ವಪ್ನ, ನಮಗೆ ಸಂತೋಷವನ್ನು ಕೊಡ್ತದೆ, ದುಃಖವನ್ನು ಕೊಡ್ತದೆ, ಅನುಭವ ಬಂದಾಗ ನೆನಪಿನಲ್ಲಿ ಕೂಡ ಉಳಿತದೆ. ಇಂಥ ಸ್ವಪ್ನ ಇದು ಭಗವಂತನ ಅಧೀನವೋ ಅಥವಾ ಇದು ತಾನಾಗಿ ಆಗ್ತದೋ?
ಭಗವದಧೇನೋ ಭವತಿ ಉತ ನ ಭವತಿ ಇತಿ ಚಿಂತಾ ಅಂತ ಅನ್ನೋದು ಕ್ವಶನ್ ಇಲ್ಲಿರ್ತಕ್ಕಂಥದ್ದು. ಆ ಭಗವಂತ ಅಧೀನತ್ವ ಅದನೋ ಇಲ್ಲೋ ಅಂತ ಅನ್ನೋದು ಸತ್ವ ವಿಶೇಷ ನಿತ್ಯತ್ವಾದ್ಯುಪೋತೋ ಭವತ್ಯುತ ಇತಿ ಭವತಿ. ಪರಮಾತ್ಮನೇ ಇದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಉಳಿದವರಿಗೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಎರಡನೇ ನಂಬರ್ ಮೊದಲು ಅದರಲ್ಲಿ ಏನಿದೆ ಅಂತ ಅನ್ನೋದು ಹೇಳ್ತಾರೆ. ಆ ನಂತರ ಇಲ್ಲಿರ್ತಕ್ಕಂಥ ಕ್ವಶನ್ ಏನು, ಪ್ರಶ್ನೆ ಏನು ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಆ ನಂತರ ಎಷ್ಟು ಸೂತ್ರದಿಂದ ಈ ವಿಷಯ ಹೇಳಲ್ಪಡುತ್ತದೆ ಅಂತ ಅನ್ನೋದನ್ನು ಅದರ ಸಂಖ್ಯೆಯನ್ನು ಮಾಡಿಕೊಡ್ತಾರೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಪ್ರಥಮ ಸೂತ್ರ ಸ್ಥಿತ ಆಹ ಇತ್ಯನೇನ, ದ್ವಿತೀಯ ಸೂತ್ರ ಇತ್ಯನೇನ ನಿವರ್ತನೀಯ ಪೂರ್ವಪಕ್ಷಯುಕ್ತಿಮಃ. ಮೊದಲನೇ ಸೂತ್ರದಿಂದ ಏನು ಹೇಳಿದ್ರು, ಎರಡನೇ ಸೂತ್ರದಿಂದ ಏನು ಹೇಳ್ತಾರೆ, ಮೂರನೇ ಸೂತ್ರದಿಂದ ಏನು ಹೇಳ್ತಾರೆ ಅನ್ನು ಅಭ್ಯಾಸ ಮಾಡಿಸ್ತಾರೆ ರಘುತ್ತಮ ತೀರ್ಥರು. ಇದಾದ ನಂತರ ಶ್ರೀಮದ್ ಜಯತೀರ್ಥರು ತತ್ವಪ್ರಕಾಶದಲ್ಲಿ ಏನು ಹೇಳಿದ್ದಾರೆ, ಅರ್ಥ ಬ್ರಹ್ಮಸೂತ್ರ ಮುಂದೆ ಅನುವ್ಯಾಖ್ಯಾನದಲ್ಲಿ ಎಲ್ಲಿ ಬಂದಿದೆ, ನ್ಯಾಯ ವಿವರಣದಲ್ಲಿ ಎಲ್ಲಿ ಬಂದಿದೆ, ಅಣುಭಾಷ್ಯದಲ್ಲಿ ಎಲ್ಲಿ ಬಂದಿದೆ ಅಂತ ಅನ್ನೋದನ್ನು ತೋರಿಸಿಕೊಡ್ತಾರೆ. ಯಾಕೆಂದರೆ ಬ್ರಹ್ಮಸೂತ್ರಗಳ ಮೇಲೆ ಆಚಾರ್ಯರು 4 ಗ್ರಂಥಗಳನ್ನು ಬರೆದರು. ಒಂದು ಬ್ರಹ್ಮಸೂತ್ರ ಭಾಷ್ಯ, ಒಂದು ಅನುವ್ಯಾಖ್ಯಾನ, ಇನ್ನೊಂದು ನ್ಯಾಯ ವಿವರಣ, ಇನ್ನೊಂದು ಅಣುಭಾಷ್ಯ. ಅಣುಭಾಷ್ಯದಲ್ಲಿ ಬಂದ ವಿಚಾರವನ್ನು, ನ್ಯಾಯವಿವರಣದಲ್ಲಿ ಬಂದ ವಿಚಾರವನ್ನು, ಅನುವ್ಯಾಖ್ಯಾನದಲ್ಲಿ ಬಂದ ವಿಚಾರವನ್ನು ನಮಗೆ ಟೀಕಾಕೃತ್ಪಾದರು ಅಭ್ಯಾಸ ಮಾಡಿಕೊಡ್ತಾರೆ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮಸೂತ್ರ ಭಾಷೆ ಓದುವಾಗಲೇ ಮುಂದಿನ ಗ್ರಂಥದ ಅಭ್ಯಾಸ ಮಾಡಿಸ್ತಾರೆ ನಮಗೆ. ಹೇಗೆ ಅಂತ ತಿಳ್ಕೊಂಡಂತಂದ್ರೆ ನ್ಯಾಯ ವಿವರಣಂ ಯೋಜಯಿತು ನ್ಯಾಯ ವಿವರಣದ ಅರ್ಥ ತಿಳಿಸೋದಕ್ಕೋಸ್ಕರ ಟೀಕಾಕೃತ್ಪಾದರು ಈ ಮಾತನ್ನು ಹೇಳಿದರು. ನ್ಯಾಯ ವಿವರಣ ಉಕ್ತಾರ್ಥ ತಾತ್ಪರ್ಯೋ ಭವತಿ. ಇಲ್ಲಿ ಹೇಳಿದ ಟೀಕಾಕೃತ್ಪಾದರ ವಾಕ್ಯ ನ್ಯಾಯ ವಿವರಣದ ಅಂಶದ ಅರ್ಥವಾಗಿದೆ. ಭಾಷ್ಯಂ ಯಾಚಷ್ಟೇ. ಕೆಲವು ಕಡೆಯಲ್ಲಿ ಇದು ಸುಧಾದಲ್ಲಿಯೂ ಕೂಡ ಈ ವಿಚಾರ ಬಂದಿದೆ ಅಂತ ಅನ್ನೋದನ್ನು ಸುಧಾದ ವಿಚಾರವನ್ನು ತಿಳಿಸಿ ಸುಧಾಯ ಮುಕ್ತಾಂತರ ಸಂಗತಿ ಸೂಚಿತಾ ಭವತಿ. ಸುಧಾದಲ್ಲಿ 2 ವಾಕ್ಯಗಳಿರ್ತಕ್ಕಂಥ 2 ವಿಷಯಗಳಿರ್ತಕ್ಕಂಥ ಸಂಗತಿಯನ್ನು ಜೋಡಿಸಿದ್ದಾರೆ. ಅದನ್ನು ಟೀಕಾಕೃತ್ಪಾದರು ತತ್ವಪ್ರಕಾಶದಲ್ಲಿ ಅದನ್ನು ನಮಗೆ ಸಂಯೋಜನೆ ಮಾಡಿ ತೋರಿಸ್ತಾರೆ. ಅಂದರೇನು, ಭಾವಬೋಧ ಓದಿದರೆ, ರಘುತ್ತಮರ ತತ್ವಪ್ರಕಾಶಕ ಭಾವಬೋಧ ಓದಿದರೆ ನ್ಯಾಯ ವಿವರಣ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅಣುಭಾಷ್ಯ, ಸುಧಾ ಇತ್ಯಾದಿ ಗ್ರಂಥಗಳಲ್ಲಿಯೂ ಈ ವಿಚಾರ ಎಲ್ಲಿ ಬಂದಿದೆ ಅಂತ ಅನ್ನೋದನ್ನು ನಮ್ಗೆ ಸೂಚನೆ ಮಾಡಿ ಮುಂದಿನ ಅಭ್ಯಾಸಕ್ಕೋಸ್ಕರ ಅನುಕೂಲ ಮಾಡಿಕೊಡ್ತಾರೆ. ಇದಾದ ನಂತರ ಅಧಿಕರಣ ನೆನಪಿನಲ್ಲಿರಲಿ ಅಂತಕೊಂಡಂತ ಹೇಳಿ ಪ್ರಥಮ ಸೂಪ್ರೆ ಸ್ವಾಪ್ನ ಪದಾರ್ಥಾನಾಂ ಸತ್ವಸಿದ್ಧಾರ್ಥಂ ಸೃಷ್ಟಿ ವಿರೋಧೋಕ್ತಿ. ಪ್ರಥಮ ಸೂತ್ರದಲ್ಲಿ ಏನು ವಿಚಾರ ಬಂತು, ಎರಡನೇ ಸೂತ್ರದಲ್ಲಿ ಏನು ವಿಚಾರ ಬಂತು, ಮೂರನೇ ಸೂತ್ರ ವಿಚಾರದಲ್ಲಿ ಬಂತು ಅಂತ ಅನ್ನೋದನ್ನು ಪೇಟಿಕಾ ಅಂತಕೊಂಡಂತೆ ಏನು ಮಾಡ್ತಾರೆ. ಪೇಟಿಕಾ ಅಂದರೆ ಪೆಟ್ಟಿಗೆಯಲ್ಲಿರ್ತಕ್ಕಂಥ ರತ್ನಗಳು. ಈ ಮೊದಲನೇ ಅಧಿಕರಣ ಅಂತನ್ನೋ ಪೆಟ್ಟಿಗೆಯಲ್ಲಿ ಎಷ್ಟೆಷ್ಟು ರತ್ನಗಳಿವೆ ಅಂದರೆ ನಿನಗೆ ನೆನಪುಳಿಯೋದಕ್ಕೋಸ್ಕರ ಈ ಸೂತ್ರ ಏನು ಹೇಳ್ತದೆ, ಈ ಸೂತ್ರ ಏನು ಹೇಳ್ತದೆ, ಈ ಸೂತ್ರ ಏನು ಹೇಳ್ತದೆ ಅಂತಕೊಂಡಂತ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಆ ನಂತರ ಕೊನೆಯದಲ್ಲಿ ಏಕಾದಶ 3ನೇ ಅಧ್ಯಾಯದ ಅಧ್ಯಾಯ ಅಂತಕೊಂಡ್ರೆ ಬಂದಿರತಕ್ಕಂಥ 3-4 ಅಧ್ಯಾಯ ಅಂದರೆ 11 ಮತ್ತು 12ನೇ ಇದರಲ್ಲಿ ಅಧಿಕರಣದ್ವಯಂ ಏಕಾಪೇಟಿಕಾ. ಆ ವಿಷಯ ಸೇರಿಸಿದರೆ ಒಂದೇ ಒಂದು ವಿಷಯ ಅಲ್ಲಿ ಮುಖ್ಯವಾಗಿ ಬಂದಿದೆ ಅಂತ. ಏನು ಅಧ್ಯಾಯದ ಅಭಿಪ್ರಾಯ ಏನು, ಪಾದದ ಅಭಿಪ್ರಾಯ ಏನು, ಅಧಿಕರಣದ ಅಭಿಪ್ರಾಯ ಏನು, ಸೂತ್ರದ ಅಭಿಪ್ರಾಯವನ್ನು, ಈ ಮೊದಲನೇ ಅಧಿಕರಣಕ್ಕೂ ಈ ಅಧಿಕರಣ ಸಂಬಂಧ ಏನು, ಇದೆಲ್ಲವನ್ನೂ ಕೂಡ ನಮಗೆ ವಿಶೇಷವಾಗಿ ಅಭ್ಯಾಸ ಮಾಡಿಸಿ ಬ್ರಹ್ಮಸೂತ್ರದ ರಹಸ್ಯ ನೆನಪುಳಿಯುವಂತೆ ಮಾಡತಕ್ಕಂಥ ಪರಮೋಪಕಾರ ಮಾಡ್ತಾರೆ ಟೀಕಾಕೃತ್ಪಾದರು.
ಅತಿ ಸ್ಥೂಲವಾಗಿ ನಾನು ಭಾವಬೋಧದ ಬಗ್ಗೆ ಹೇಳಿದೆ. ಇನ್ನು ಬೃಹದಾರಣ್ಯಕ ಉಪನಿಷತ್ತು ಸಾಮವೇದದ ಒಂದು ಭಾಗವಾದಂಥ ಬೃಹದಾರಣ್ಯಕ ಉಪನಿಷತ್ತು ಬಹಳ ವಿಸ್ತಾರವಾದದ್ದು. ಅದಕ್ಕೆ ಬೃಹತ್ ಅಂತ ಹೆಸರು ಬಂದಿದೆ. ಪರಮಾತ್ಮನ ಉಪಾಸನೆ ಮಾಡುವ 40 ವಿದ್ಯೆಗಳನ್ನು ತಿಳಿಸ್ತಕ್ಕಂತಹ ಗ್ರಂಥ ಬೃಹದಾರಣ್ಯಕ ಉಪನಿಷತ್ತು. ಇದಕ್ಕೆ ಆಚಾರ್ಯರ ಭಾಷ್ಯ ಇದೆ, ಟೀಕಾಕೃತ್ಪಾದರ ವ್ಯಾಖ್ಯಾನ ಇಲ್ಲ. ಅದಕ್ಕೋಸ್ಕರ ಟೀಕಾ ಶೈಲಿಯಲ್ಲಿ ರಘುತ್ತಮ ತೀರ್ಥರು ಈ ಗ್ರಂಥದ ಮೇಲೆ ವ್ಯಾಖ್ಯಾನ ಬರೆದಿದ್ದಾರೆ. ಬಹಳ ಅದ್ಭುತ ವ್ಯಾಖ್ಯಾನ, ಓದ್ತಾ ಇದ್ರೆ ಜಗತ್ತು ಮರೆತು ಹೋಗ್ತದೆ. ಆರಂಭದಲ್ಲಿ ಅವರ ಶೈಲಿ ಈ ರೀತಿಯಾಗಿದೆ, ತೋರಿಸ್ಕೊಡ್ತಾನೆ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದ ಉದಾಹರಣೆ: ಕರ್ಮಣ ಶುದ್ಧಾಂತಕರಣಸ್ಯ. ಉಪನಿಷತ್ತು ಓದಬೇಕಾಗಿದ್ದರೆ ನಾಳೆ ಆಚಾರ್ಯ ಬಂದು ನನಗೆ ಉಪನಿಷತ್ತು ಹೇಳಿ ಅಂತ ತಿಳ್ಕೊಂಡಂತಂದರೆ ನಾನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಮೊದಲು ದಿನಾಲು ಸಂಧ್ಯಾ ವಂದನೆ, ಆನಂತರ ದೇವರ ಪೂಜೆ, ನೈವೇದ್ಯ, ವೈಶ್ವದೇವ, ಶುದ್ಧ ಅನ್ನ, ಹೊರಗಿನ ಅನ್ನ ಬಿಡು, ಶುದ್ಧ ಅನ್ನ ತಿಂದು ಬಾ, ನೀನು ಪವಿತ್ರನಾಗಿ ಬಾ, ನಿನ್ನ ಮನಸ್ಸು ಪವಿತ್ರವಾಗಲಿ, ಆನಂತರ ನಿನಗೆ ಉಪನಿಷತ್ತು ಹೇಳ್ತೇನೆ ಅಂತನ್ನೋದು ಉಪನಿಷತ್ತು ಓದಬೇಕಾಗಿದ್ದರೆ ಆ ವ್ಯಕ್ತಿ ತನ್ನ ವರ್ಣಾಶ್ರಮೋಚಿತವಾಗಿರ್ತಕ್ಕಂತಹ ಕರ್ಮಗಳನ್ನು ಆಚರಣೆ ಮಾಡಿ ತನ್ನ ಮನಸ್ಸು ಬುದ್ಧಿಗಳನ್ನು ಪವಿತ್ರವನ್ನಾಗಿ ಮಾಡಿಕೊಂಡಿರಬೇಕು. ಅಲ್ಲಿಗೆ ಮುಗಿಯಲಿಲ್ಲ. ವಿರಕ್ತ, ಸಂಸಾರ ಜಂಜಾಟದಲ್ಲಿ ಮುಳುಗಿ ಅದೇ ಸಮಸ್ಯೆಯಲ್ಲಿರ್ತಕ್ಕಂಥವನಿಗೆ ತಲೆಗೆ ಹೋಗೋದಿಲ್ಲ ಉಪನಿಷತ್ತು. ಆಯ್ತು, ಜೀವನದಲ್ಲಿ ಹೆಂಡತಿ ಮಕ್ಕಳಿಗೆ ಯೋಗ್ಯ ಅನುಕೂಲ ಮಾಡಿಕೊಟ್ಟಿದ್ದೇನೆ, ಸಂಸಾರ ನಡೀತಾ ಇರ್ತದೆ, ಆದರೆ ನನ್ನ ಆತ್ಮೋದ್ಧಾರ ನಾನು ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡಂತೇಳಿ ವಿರಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಬ್ರಹ್ಮಸ್ವರೂಪಂ ನಿರೂಪಯತಿ. ಅಂಥವರಿಗೆ ಈ ಪರಮಾತ್ಮನ ಉಪಕಾರ ಏನು, ಈ ಪರಮಾತ್ಮನ ವೈಶಿಷ್ಟ್ಯ ಏನು, ಈ ಪರಮಾತ್ಮನ ಹರವು ಎಷ್ಟು, ಈ ಪರಮಾತ್ಮನ ವ್ಯಾಪ್ತಿ ಎಷ್ಟು, ಈ ಪರಮಾತ್ಮನ ಉಪಕಾರ ಮಾಡುವ ಕ್ರಮ ಏನು ಅನ್ನೋದನ್ನು ಈ ಉಪನಿಷತ್ತು ತಿಳಿಸಿಕೊಡ್ತದೆ. ಎಷ್ಟು ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ. ವರ್ಣಾಶ್ರಮೋಚಿತ ಧರ್ಮಾಚರಣೆಯನ್ನು ಮಾಡಿ ಅಂತಃಕರಣ ಶುದ್ಧ ಮಾಡಿಕೋ, ಆನಂತರ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಬೆಳೆಸಿಕೋ, ಆನಂತರ ಉಪನಿಷತ್ತನ್ನು ಓದಲಿಕ್ಕೆ ಬಾ ಅಂತ ತಿಳ್ಕೊಂಡಂತೇಳಿ ನಾನು ತದಪ್ಯಧ್ಯಾಯದ್ವಂ ಕೋತೋನ ವ್ಯಾಖ್ಯಾತವ್ಯಮಿತಿ ಚೇತ್ನ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 4 ಅಧ್ಯಾಯಗಳು. ಮೊದಲನೇ 2 ಅಧ್ಯಾಯಕ್ಕೆ ಯಾರೂ ವ್ಯಾಖ್ಯಾನ ಬರಲಿಲ್ಲ, ಮಧ್ವಾಚಾರ್ಯರು ಬರಲಿಲ್ಲ. ಯಾಕೆ ಅಂತಂದರೆ ಆ 2 ಅಧ್ಯಾಯಗಳು ಬ್ರಹ್ಮಕಾಂಡತ್ವೇ. ಅದು ಬ್ರಹ್ಮಕಾಂಡ ಅಲ್ಲ, ಅದು ಕರ್ಮಕಾಂಡವಾಗಿದ್ದು. ತಸ್ಯ ಕರ್ಮಕಾಂಡತ್ವೇ, ಅದು ಕರ್ಮಕಾಂಡದ ವಿಚಾರ ಹೇಳೋದ್ರಿಂದ ಅಲ್ಲಿ ಬ್ರಹ್ಮ ವಿಚಾರ ಬಂದಿಲ್ಲ ಅಂತ ತಿಳ್ಕೊಂಡಂತೇಳಿ ಅದು ಕರ್ಮಕಾಂಡವನ್ನು ಅನೇಕ ಜನರು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಅದು ಇರಲಿ ಅಂತಿಕೊಂಡಂತೇಳಿ ಅದನ್ನು ಮೊದಲೇ ಬಿಟ್ಬಿಟ್ಟಿದ್ದಾರೆ. ಇನ್ನು ನಂತರದನ್ನು ಕೂಡ ಜನರು ಕೆಲವು ಕರ್ಮಕಾಂಡ ಅಂತ ಅನುವಾದ ಮಾಡ್ತಾರೆ. ಅಂಥವರ ಮಾತನ್ನು ಖಂಡನೆ ಮಾಡಿ ಉಷಾವ ಅಶ್ವಶ್ವಮೇಧ್ಯ ಅಂತ ತಿಳ್ಕೊಂಡಂತೇಳಿ ಅಶ್ವಮೇಧದಲ್ಲಿ ಅಲ್ಲಿರ್ತಕ್ಕಂಥ ಅಶ್ವದಲ್ಲಿ ಪರಮಾತ್ಮನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನು ಇವರು ಆಚಾರ್ಯರು ಇದು ತಿಳಿಸಿಕೊಡೋದಕ್ಕೋಸ್ಕರ ತಿಳಿಸ್ಕೊಡ್ತಾರೆ. ಉಪನಿಷತ್ತಲ್ಲಿ ಮಾಂಸ ಶಬ್ದ ಬರ್ತದೆ. ಮಾಂಸದ ಅರ್ಪಣೆ ಮಾಡಿದರು ಅಂತ ಅರ್ಥ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮಗೆ ಅರ್ಥ ಆಗಿಲ್ಲ. ಮಾಂಸ ಅಂತ ತಿಳ್ಕೊಂಡಂತಂದರೆ ಮಾಂಸ ನಿತ್ಯೇತತ್ ನಭೋ ನಭಸ್ತಾಹ ಮೇಘಾಹ. ಮಾಂಸ ಅಂತ ತಿಳ್ಕೊಂಡಂತಂದರೆ ಆಕಾಶದ ಮಾಂಸ ಅಂದರೆ ಮೋಡಗಳು, ಈ ಮಾಂಸ ಅಲ್ಲ. ಹೇಗೆ ಶರೀರದಲ್ಲಿ ಮಾಂಸವೋ ಆ ರೀತಿಯಾಗಿ ಆಕಾಶದಲ್ಲಿ ಮಳೆ ಕೊಡ್ತಕ್ಕಂತಹದ್ದು ಅವುಗಳು ಅಂತಿಕೊಂಡಂತ ಹೇಳಿ ಅದನ್ನು ಲಾಕ್ಷಣಿಕ ಅರ್ಥವನ್ನು ಹೇಳಿ ಅದನ್ನು ಹೇಗೆ ತಪ್ಪಿಸಬೇಕು. ಆಕಾಶ ಅಂದಾಕ್ಷಣಕ್ಕೆ ನಾವು ಕಾಣುವ ಆಕಾಶ ಅಲ್ಲ, ನಭೋ ಅಭಿಮಾನಿನಿ, ಆಕಾಶಾಭಿಮಾನಿಯಾದ ದೇವತೆ. ಮೇಧ್ಯ ಅಂತಿಕೊಂಡಂತಂದರೆ ಪವಿತ್ರ ಅಂತ ಅರ್ಥ. ಆನಂತರ ಸೂರ್ಯಶ್ಚಕ್ಷು, ಸೂರ್ಯನೇ ಕಣ್ಣು ಅಂತಿಕೊಂಡಂತಂದರೆ ಸೂರ್ಯನೇ ಕಣ್ಣಲ್ಲ,
ಕಣ್ಣಲ್ಲಿರ್ತಕ್ಕಂಥ ಪ್ರೇರಣೆ ಮಾಡೋನು ವಾಯುದೇವರು. ಅದಕ್ಕೋಸ್ಕರ ಚಕ್ಷುರ್ಗತಃ ವಾತೋ ನಾಸಿಕ್ಯ ವಾಯು ಪ್ರಾಣಗತಃ, ಸೂರ್ಯಾಂತರ್ಗತನಾಗಿರ್ತಕ್ಕಂಥ ವಾಯುದೇವರೇ ನಮಗೆ ದೃಷ್ಟಿಯನ್ನು ಸೂಚನೆ ಮಾಡ್ತಾರೆ. ಈ ರೀತಿಯಾದಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ತಿಳಿಸಿಕೊಡ್ತಾರೆ. ಆನಂತರ ವಿಶೇಷವಾಗಿ ಅನೇಕ ವಾದಗಳ ವಿಚಾರವನ್ನು ತಮ್ಮ ಟಿಪ್ಪಣಿಯಲ್ಲಿ ಮಾಡಿದ್ದಾರೆ. ಕಾರ್ಯತಾವಾದವನ್ನು ಸಂಪೂರ್ಣವಾಗಿ ಮೀಮಾಂಸಕರ ಪೂರ್ವಪಕ್ಷವನ್ನು ಇಟ್ಟುಕೊಂಡು ಸಂಪೂರ್ಣ ಖಂಡನೆ ಮಾಡಿ, ಆಗ ಹೇಗೆ ಉಪನಿಷತ್ತುಗಳು ನಮಗೆ ಯಾವಾಗ ಇಷ್ಟವಾಗ್ತದೆ, ಇಷ್ಟವಾಗಿರ್ತಕ್ಕಂಥ ಇಷ್ಟ ಸಾಧನತ್ವೇನ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತನ್ನೋ ವಿಚಾರವನ್ನು ತಿಳಿಸ್ಕೊತ ಅದ್ಭುತವಾದ ವಿಚಾರ ಅವರು ತಿಳಿಸಿಕೊಟ್ಟಿದ್ದಾರೆ. ಇನ್ನು ವಿಷ್ಣು ತತ್ವ ನಿರ್ಣಯ ಭಾವಬೋಧ. ನತ್ವಾ ಲಕ್ಷ್ಮ್ಯಾಪತಿಂ ಆನಂದ ತೀರ್ಥಂ, ಅದರ ಮಂಗಲಾಚರಣೆ ಈ ರೀತಿಯಾಗಿದೆ. ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು, ಆನಂದ ತೀರ್ಥಂ ಮಧ್ವಾಚಾರ್ಯರನ್ನು, ಜಯಾರ್ಯಂ ಟೀಕಾಕೃತ್ಪಾದರನ್ನು, ಆನಂತರ ಪರಮಗುರುಗಳಾಗಿರ್ತಕ್ಕಂಥ ರಘುನಾಥರನ್ನು, ಗುರುಂಚ ನನ್ನ ಗುರುಗಳಾಗಿರ್ತಕ್ಕಂಥ ರಘುವರ್ಯರನ್ನು ನಮಸ್ಕಾರ ಮಾಡಿ, ಜಯತೀರ್ಥೀಯ ಭಾವಂ ವಕ್ಷೆ ವಿಷ್ಣು ಪ್ರೀತೆ ಅಹಂ ಸ್ವಶಕ್ತ್ಯ, ಪರಮಾತ್ಮನ ಪ್ರೀತಿಗೋಸ್ಕರ ನನ್ನ ಶಕ್ತಿಯನುಸಾರ ನಾನು ಬರಿತೇನೆ. ಅರ್ಥ, ನಾನು ಸರ್ವಜ್ಞನಲ್ಲ, ನಾನು ಟೀಕಾಕೃತ್ವಾದಷ್ಟು ದೊಡ್ಡವನಲ್ಲ, ಆದರೆ ಅವನ ಅನುಗ್ರಹದಿಂದ ನಾನು ಬರಿತೇನೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ವಿಷ್ಣು ತತ್ವನಿರ್ಣಯ ಟೀಕಾದಲ್ಲಿ ವೇದ ಅಪೌರುಷೇಯತ್ವವಾದ ಬಂದಾಗ ಯಾರು ಬೇಕಾದವರು ಉಚ್ಚಾರಣೆ ಮಾಡಿದ ವೇದಗಳು ಅದು ವೇದ ಅಂತ ಅನಿಸೋದಿಲ್ಲ. ಒಬ್ಬ ವ್ಯಕ್ತಿಗೆ 20 ಲಕ್ಷಣ 32 ಲಕ್ಷಣ ಪರಮಾತ್ಮನಲ್ಲಿ ಲಕ್ಷ್ಮೀದೇವಿಯಲ್ಲಿ ಮಾತ್ರ ಇರ್ತದೆ. 20 ಲಕ್ಷಣ ಇದ್ದಿರತಕ್ಕಂಥ ವ್ಯಕ್ತಿ ಉಚ್ಚರಿಸಿದ ಮಂತ್ರಗಳಿಗೆ ವೇದ ಅಂತ ಕರಿಬೇಕು ಅಂತನ್ನೋ ಸಂದರ್ಭ ಬಂದಾಗ ರಘುತ್ತಮರು ಸೂಚ್ಯವಾಗಿ 20 ಅಂಶ ಅಂತ ತಿಳ್ಕೊಂಡಂತಂದ್ರೆ ಋಗ್ಭಾಷ್ಯದ ವಿರೋಧ ಬರ್ತದೆ. ಋಗ್ಭಾಷ್ಯದಲ್ಲಿ 16 ಲಕ್ಷಣ ಇದ್ದರೆ ಸಾಕು ಅಂತ ತಿಳ್ಕೊಂಡಂತಂದಿದ್ದಾರೆ. ಋಷಿಗಳಲ್ಲಿ 16 ಲಕ್ಷಣ ಇರ್ತವೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ 20 ಅಂತ ಹೇಗೆ ಹೇಳಿದ್ರು ಆಚಾರ್ಯರು ತಪ್ಪಾಗಿ ಅಂತ ತಿಳ್ಕೊಂಡಂತ ಅನ್ನೋ ಪ್ರಶ್ನೆ ಬಂದಾಗ ಆಗ ಸೂಚ್ಯವಾಗಿ ರಘುತ್ತಮರು ಹೇಳಿದ್ದನ್ನು ಶ್ರೀನಿವಾಸ ತೀರ್ಥರು ಹೇಳ್ತಾರೆ. ರಘುತ್ತಮರ ಅಭಿಪ್ರಾಯ ಈ ರೀತಿಯಾಗಿದೆ, 20 ಲಕ್ಷಣ ಅಂತಂದರೆ ಅದು ಉಚ್ಚಾರಣೆಯ ಲಕ್ಷಣ ಹೊರತು ಅದು ಶಾರೀರಿಕ ಲಕ್ಷಣಗಳಲ್ಲ ಅಂತನ್ನು ಸೂಚ್ಯವಾದ ವಿಚಾರವನ್ನು ತಿಳಿಸಿಕೊಟ್ಟು ಅನೇಕ ಕಲ್ಪನೆಗೂ ಬಾರದೇ ಇರತಕ್ಕಂಥ ವಿಚಾರಗಳನ್ನು ರಘುತ್ತಮರು ನಮಗೆ ತಿಳಿಸಿಕೊಡ್ತಾರೆ. ನ್ಯಾಯ ವಿವರಣ ಅಂತ ತಿಳ್ಕೊಂಡಂತಂದರೆ ಯುಕ್ತಿ. ಪೂರ್ವ ಪಕ್ಷದವರು ಈ ಸೂತ್ರದ ಅರ್ಥ ಮಾಡಲಿಕ್ಕೆ ಯಾವ ಯುಕ್ತಿಯನ್ನು ಇಟ್ಟಿದ್ದಾರೆ, ಆ ಯುಕ್ತಿ ಹೇಗೆ ತಪ್ಪು, ನಮ್ಮ ಯುಕ್ತಿ ಯಾವುದು, ಅವರ ತರ್ಕ ಯಾವುದು, ನಮ್ಮ ತರ್ಕ ಯಾವುದು, ನಮ್ಮ ಯುಕ್ತಿ ಹೇಳಿದ್ದು ಹೇಗೆ ಸರಿ ಅಂತನ್ನೋದನ್ನು ತಿಳಿಸ್ತಕ್ಕಂಥ ಹೊರಟಿರ್ತಕ್ಕಂಥ ಗ್ರಂಥ ನ್ಯಾಯವರಣ. ಅದರ ಬಗ್ಗೆ ಟೀಕಾಕೃತರು ರಘುತ್ತಮರು ಹೀಗೆ ಬರೀತಾರೆ. ಶ್ರೀಮಧ್ವಶಾಸ್ತ್ರಂ ಸಮುದೀರ್ಯಮೇಸ್ಮಿನ್ ವಿಶ್ವಾಸ ಹೇತೋ ಸಮದರ್ಶಯದ್ಯ. ನಾನು ಇನ್ನೂ ಚಿಕ್ಕವ, 7 ವರ್ಷದ ಹುಡುಗ, 7 ವರ್ಷ ಆಗಿರ್ಬೋದು ಭಾಳ ಆದರೆ. ಆಗಲೇ ನಮ್ಮ ಗುರುಗಳು ನನಗೆ ಪ್ರಧಾನ ಸೂತ್ರ ಪ್ರತಿಪಾದ್ಯ ಮಾಧವ್ ಪ್ರಧಾನವದೇವ ಹಿ ತದುಕ್ತಂ. ಗುರುಗಳು ಪ್ರೀತಿಯಿಂದ ಉಪದೇಶ ಮಾಡಿದ್ದು ಮಾತ್ರ ನಮಗೆ ಸಫಲವಾಗ್ತದೆ. ಗುರುಗಳು ಪ್ರೀತಿಯಿಂದ ಉಪದೇಶ ಮಾಡದೇ ಇದ್ದರೆ ವಿದ್ಯೆ ನಮಗೆ ಬರುವುದಿಲ್ಲ, ವಿದ್ಯೆ ಸಫಲವೂ ಕೂಡ ಆಗೋದಿಲ್ಲ ಅನ್ನುವ ಆಚಾರ್ಯರ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ನನ್ನ ಜೀವನದಲ್ಲಿ ಪ್ರತ್ಯಕ್ಷ ತಂದು ಕೊಟ್ಟವರು ರಘುವರ್ಯರು ಅಂತ ತಿಳ್ಕೊಂಡು ಅಂತೇಳಿ ಗುರುಗಳ. ಯಾಕಂತಂದರೆ ಇವರಿಗೆ ರಘುವರ್ಯ ತೀರ್ಥರು ಮೊದಲೇ ಕತೆ ಕೇಳಿದ್ದೀರಿ. ಯಾವಾಗ ಜನರು ಅನಾದರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ನಾನೇ ಸದಾಪಾಠ ಹೇಳಬೇಕು ಅಂತ ತಿಳ್ಕೊಂಡಿದ್ರು. ಉಪವಾಸದಿಂದ ಇದ್ದ
8 ವರ್ಷದ ಬಾಲಕನಿಗೆ ರಘುವರ್ಯರು ಮಧ್ವಾಚಾರ್ಯ ಹತ್ರ ಕರೆದುಕೊಂಡು ಹೋಗಿ ಮಧ್ವಾಚಾರ್ಯರ ವೇದವ್ಯಾಸದೇವ ಅನುಗ್ರಹ ಮಾಡಿಸಿದ್ದನ್ನು ಅವ್ರು ಹೇಳ್ತಾರೆ, ಪ್ರಧಾನ ಸೂತ್ರ ಪ್ರತಿಪಾದ್ಯಮಾದವು. ನನಗೆ ಬ್ರಹ್ಮಸೂತ್ರ ಅವರು ತಮ್ಮ ಗುರುಗಳ ಹತ್ರ ತತ್ವಪ್ರಕಾಶಿಕ ಕಲಿತಿದ್ದರು. ತತ್ವಪ್ರಕಾಶಿಕ ಕಲಿತದ್ದನ್ನು ಅಲ್ಲಿ ಪ್ರಧಾನವದೇವಿ ತದುಕ್ತಂ, ಗುರುಗಳು ಪ್ರೀತಿಯಿಂದ ಕೊಟ್ಟದ್ದು ಫಲಿತವಾಗ್ತದೆ ಅಂತ ಅನ್ನೋದನ್ನು ನನ್ನ ಜೀವನದಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದ. ತತ್ವಪ್ರಕಾಶಿಕ ಗೂಢ ವಿಚಾರಗಳು, ಸನ್ಯಾಯದಲ್ಲಿ ಹೇಳ್ತಕ್ಕಂಥ ಗೂಢ ವಿಚಾರಗಳನ್ನು ನಾನು ಗುರುಗಳ ಅನುಗ್ರಹದಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಪ್ರಾರಂಭ ಮಾಡ್ತಾರೆ. ಒಂದೊಂದು ವಿಚಾರಗಳನ್ನು ನಾವು ತಿಳಿಸಬೇಕು ಅಂತಂದ್ರೂ ಕೂಡ ಅದು ಬಹಳ ವಿಸ್ತಾರವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಪ್ರಮೇಯ ದೀಪಿಕಾ ಗೀತಾಭಾಷ್ಯದ ಮೇಲೆ ಇರ್ತಕ್ಕಂಥ ಟೀಕಾಕೃತ್ಪಾದರ ಗ್ರಂಥ. ಅದರ ಗುಣಗಣ ನಿಲಯಂ ಪತಿಂ ರಮಾಯಾಹ, ಗುಣಗಳ ಮನೆಯಾಗಿರ್ತಕ್ಕಂತಹ ರಮಾಪತಿಯಾದ ಜಗದಗಹನಂ, ಜಗತ್ತಿನ ಪಾಪಗಳನ್ನು ದೂರ ಮಾಡುವ ವಾಸವಿ ಸೂನುಂ ಅಂದರೆ ವೇದವ್ಯಾಸರನ್ನು, ಮುನಿಕುಲ ತಿಲಕಂಚ ಪೂರ್ಣಬೋಧಂ, ಸಂಪೂರ್ಣ ಮುನಿಗಳಿಗೆ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ಶ್ರೀಮಧ್ವಾಚಾರ್ಯರನ್ನು, ನನ್ನ ಗುರುಗಳನ್ನು ಪರಮಗುರುಗಳನ್ನು ನಮಸ್ಕರಿಸುತ್ತೇನೆ ಅಂಥೇಳಿ ಪ್ರಮೇಯ ದೀಪಿಕಾದಲ್ಲಿ ಟೀಕಾಕೃತ್ಪಾದರು ಹೇಳಿದರೆ, ಅದಕ್ಕೆ ವ್ಯಾಖ್ಯಾನ ಭರಿತ ಭಾವಬೋಧಕಾರು ಮಾಡ್ತಾರೆ. ನತ್ವಾ ಶ್ರೀಶಂ ಮಧ್ವಮುನಿಂ ಜಯಾರ್ಯಂ, ಶ್ರೀಶಂ ಪರಮಾತ್ಮನನ್ನು, ಮಧ್ವಮುನಿಯನ್ನು, ಜಯಾರ್ಯರನ್ನು, ಗುರುಹೋ ಗುರುಂ ನನ್ನ ಗುರುಗಳಾದಂಥ ರಘುನಾಥ ತೀರ್ಥರನ್ನು, ಗುರುಗಳನ್ನು, ಶ್ರೀಮದ್ ಗೀತಾ ಭಾಷ್ಯ ಟೀಕಾ ಸುಭಾವಂ, ಗೀತಾ ಭಾಷ್ಯಕ್ಕೆ ಬರೆದಿರ್ತಕ್ಕಂಥ ಪ್ರಮೇಯ ದೀಪಿಕಾ ಅಂತ ಅನ್ನುವ ಟೀಕೆಯ ಭಾವವನ್ನು ನಾನು ಶಕ್ತಿಯ ಗುರು ಶಿಕ್ಷಾನುಸಾರ ಪ್ರತಿಯೊಂದು ಶಬ್ದದಲ್ಲಿ ಅವರಿಗೆ ಗುರುಗಳ ಮೇಲೆ ಇರ್ತಕ್ಕಂಥ ಭಕ್ತಿ ಅಭಿವ್ಯಕ್ತವಾಗ್ತದೆ. ನನ್ನ ಗುರುಗಳು ಹೇಳಿಕೊಟ್ಟಿದ್ದಾರೆ, ನಾನು ಗುರುಗಳು ಹೇಳಿದಂತೆ ಬರೀತೇನೆ. ತಾವು ಅಭಿಜಾತರ ಅಂತ 8ನೇ ವರ್ಷದಲ್ಲಿ ಸಕಲ ವಿಚಾರಗಳನ್ನು ಅಭಿವ್ಯಕ್ತಪಡಿಸುವ ಸಾಮರ್ಥ್ಯ ಇರತಕ್ಕಂಥ ರಘುತ್ತಮರು ಪ್ರತಿ ಕ್ಷಣದಲ್ಲಿ ಹೇಳ್ತಾರೆ, ನನಗೆ ಗುರುಗಳು ಕಲಿಸಿದಂತೆ ಹೇಳ್ತೇನೆ, ಅವರು ಅನುಗ್ರಹ ಮಾಡಿದಂತೆ ಹೇಳ್ತೇನೆ ಅಂತನ್ನುವ ಆ ಒಂದು ವಿಚಾರವನ್ನು ತಿಳಿಸಿಕೊಡ್ತಾರೆ. ಇದರ ಜೊತೆಯಲ್ಲಿ ಅನುವ್ಯಾಖ್ಯಾನ ನ್ಯಾಯಮಾಲ ಅಂತಕೊಂಡಂತನ್ನೋ ಒಂದು ಗ್ರಂಥ ಉಪಲಬ್ಧವಾಗಿದೆ, ರಘುತ್ತಮರದು. ಅನುವ್ಯಾಖ್ಯಾನದಲ್ಲಿ ಎಷ್ಟು ನ್ಯಾಯಗಳು ಬಂದಿವೆ ಅಂತನ್ನೋದನ್ನು ತೋರಿಸಿಕೊಡ್ತಾರೆ. ಸೂತ್ರ ಸಂಬಂಧ ದೀಪಿಕಾ ಅಂತಕೊಂಡಂತ ಇನ್ನೊಂದು ಅವರ ಗ್ರಂಥ ಉಪಲಬ್ಧವಾಗಿದೆ. ಅದರಲ್ಲಿ 1ನೇ ಸೂತ್ರಕ್ಕೂ 2ನೇ ಸೂತ್ರಕ್ಕೂ, 2ನೇ ಸೂತ್ರಕ್ಕೂ 3ನೇ ಸೂತ್ರಕ್ಕೂ ಸಂಬಂಧ ಏನು, ಈ ಸೂತ್ರದ ನಂತರವೇ ಈ ಸೂತ್ರ ಯಾಕೆ ಬಂತು ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ. ವಿವರಣೋದ್ಧಾರ ಅಂತ ಇನ್ನೊಂದು ಗ್ರಂಥ, ಅದು ಇನ್ನೂ ಮುದ್ರಿತವಾಗಿಲ್ಲ. ನ್ಯಾಯ ವಿವರಣ ಗ್ರಂಥದ ಭಾಗವನ್ನು ತೆಗೆದುಕೊಂಡು ಶ್ರೀಮದಾಚಾರ್ಯರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ವಿದ್ವಾಂಸರಿಗೂ ಜಿಜ್ಞಾಸಿಗಳಿಗೂ ಅಧ್ಯಯನ ಮಾಡಬೇಕು ಅಂತಕ್ಕಂಥವರಿಗೂ ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳಿಗೂ ಅರ್ಥವಾಗುವಂತೆ ಗ್ರಂಥಗಳ ರಚನೆಯನ್ನು ಮಾಡಿ ಶ್ರೀಮದಾಚಾರ್ಯರು ಹೇಳಿದ್ದು, ಟೀಕಾಕೃತ್ಪಾದರು ಹೇಳಿದ್ದು ಇದು ಶತಶಃ ಸತ್ಯವಾದದ್ದು, ಈ ವಿಚಾರಗಳನ್ನು ಅಲಗಲಿಕ್ಕೆ ಯಾರ ಕಡೆಯಿಂದಲೂ ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಮಧ್ವ ಸಿದ್ಧಾಂತಕ್ಕೆ ವ್ಯಾಸರಾಯರ ನಂತರ ಅವರು ಮಾಡಿದ ಕೋಟೆಯ ಗೋಡೆಗೆ ಇದೊಂದು ವಜ್ರಲೇಪದಂತೆ ಇನ್ನೊಂದು ವಿಚಾರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಟಿಪ್ಪಣಿ ಹೇಗಿರಬೇಕು, ಟೀಕಾದ ಮೇಲೆ ಟಿಪ್ಪಣಿ ಹೇಗಿರಬೇಕು ಅನ್ನೋದನ್ನು, ಟಿಪ್ಪಣಿ ಅಂದರೆ ನಾವು ನೋಟ್ಸ್ ಅಂತ ಅರ್ಥ ಮಾಡ್ತೇವೆ,
ಯಾವುದನ್ನು ನೋಡಿದ ಕ್ಷಣಕ್ಕೆ ಪೂರ್ತಿ ಗ್ರಂಥ ನೆನಪಿಗೆ ಬರಬೇಕು ಅನ್ನುವ ಟಿಪ್ಪಣಿ ಶೈಲಿಯನ್ನು ಜಗತ್ತಿಗೆ ಮೊತ್ತ ಮೊದಲು ತಿಳಿಸಿಕೊಟ್ಟಿರ್ತಕ್ಕಂಥವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಇವರು ಕೇವಲ ಗ್ರಂಥ ರಚನೆಯನ್ನಷ್ಟೇ ಮಾಡಲಿಲ್ಲ, ಗ್ರಂಥ ರಚನೆ ಮಾಡುವ ಗ್ರಂಥಕಾರರನ್ನು ಸೃಷ್ಟಿ ಮಾಡಿದ್ದಾರೆ. ಗ್ರಂಥಕಾರರನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಉದಾಹರಣೆಗೆ ನಾನು ಹೇಳ್ತೇನೆ, ವ್ಯಾಸರಾಯರು ಇರುವವರೆಗೂ ಅವರ ಗ್ರಂಥಕ್ಕೆ ಯಾರೂ ಕೈ ಹೆಚ್ಚುವ ಸಾಹಸವನ್ನು ಮಾಡಲಿಲ್ಲ. ಯಾವಾಗ ವ್ಯಾಸರಾಯರು ಹೋದರು, ಆ ಕಾಲದಲ್ಲಿ ಬಂಗಾಲದಲ್ಲಿ ಇರ್ತಕ್ಕಂತಹ ಒಬ್ಬ ಅದ್ವೈತ ಪೀಠದಲ್ಲಿ ಕುಳಿತಿರ್ತಕ್ಕಂತಹ ಮಧುಸೂದನ ಸರಸ್ವತಿ ಅಂತಕ್ಕಂತಹ ಒಬ್ಬ ಸನ್ಯಾಸಿಗಳು ಅದ್ವೈತ ಸಿದ್ಧಿ ಅಂತ ತಿಳ್ಕೊಂಡಂತ ಅನ್ನೋ ಗ್ರಂಥವನ್ನು ಬರೆದು ಅದರಲ್ಲಿ ವ್ಯಾಸರಾಯರು ಅದ್ವೈತದ ಯಾವ ಯಾವ ಭಾಗಗಳನ್ನು ಖಂಡನೆ ಮಾಡಿದ್ದಾರೆ ಅದು ತಪ್ಪು, ಅದ್ವೈತವೇ ನಿಜವಾದ ಸರಿಯಾಗಿರ್ತಕ್ಕಂಥ ಯುಕ್ತಿಯುಕ್ತವಾದ ವಿಚಾರ ಅಂತಕೊಂಡಂತ ಹೇಳಿ ಸುಮಾರು 300-400 ಪುಟಕ್ಕಿಂತಲೂ ಹೆಚ್ಚು ನವೀನ ನ್ಯಾಯದಿಂದ ಘಟಿತವಾಗಿರ್ತಕ್ಕಂಥ ಒಂದು ಗ್ರಂಥವನ್ನು ನವೀನ ನ್ಯಾಯ ಅಂತಕೊಂಡಂತ ಮ್ಯಾಥಮೆಟಿಕ್ಸ್ ಇದ್ದಾಗ ಶಬ್ದದ ಮೇಲೆ ಮತ್ತೊಂದು ಶಬ್ದಗಳು, ಅದರ ಸಂಬಂಧಗಳು, ಆ ಸಂಬಂಧಕ್ಕಿರ್ತಕ್ಕಂಥ ಪ್ರಕಾರಗಳು, ಆ ಪ್ರಕಾರಗಳಿರ್ತಕ್ಕಂಥ ಆಂತರಿಕ ಸಂಬಂಧಗಳು, ಯಾವುದು ಆಧಾರ, ಯಾವುದು ಆಧೇಯ, ಯಾವುದು ಅದಕ್ಕೆ ಸಂಬಂಧಿತವಾದ ಅವಚ್ಛಿನ್ನ ಅನವಚ್ಛಿನ್ನ ಇತ್ಯಾದಿ ಒಂದು ಶಬ್ದಜಾಲದಿಂದ ಯುಕ್ತವಾಗಿರ್ತಕ್ಕಂಥ ಬುದ್ಧಿಯನ್ನು ಬಹಳ ನಿಶ್ಚಿತವಾಗಿ ಮಾಡತಕ್ಕಂಥ ಒಂದು ಕ್ರಮ ನವೀನ ನ್ಯಾಯ, ಹೊಸ ಲಾಜಿಕ್ ಪದ್ಧತಿ. ಹೊಸ ಲಾಜಿಕ್ ಪದ್ಧತಿಯನ್ನು ಆರಂಭದಲ್ಲೇ ಮಾಡಿಕೊಟ್ಟು ಶ್ರೀ ವ್ಯಾಸರಾಯರು ಪ್ರಯೋಗ ಮಾಡಿದ್ದರೂ ಕೂಡ ಅದರ ನಂತರವೂ ಕೂಡ ವಿಶ್ಲೇಷವಾಗಿ ಬೆಳೆದ ಒಂದು ನ್ಯಾಯ ಜಟಿತವಾದಂತಹ ತಿಳಿದುಕೊಳ್ಳಿ ಒಂದು 4 ವಾಕ್ಯ ತಿಳಿದುಕೊಳ್ಳಬೇಕಾದ್ರೆ ಅರ್ಧ ಗಂಟೆ ವಿಚಾರ ಮಾಡಬೇಕು. ಇಲ್ಲಿ ಯಾವ ವಿಚಾರ ಹೇಗೆ ಯಾವ ಸಂಬಂಧದಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಂಡಂತೇಳಿ ಅಂಥ ಒಂದು ಶೈಲಿಯಲ್ಲಿ ಅದ್ವೈತ ಸಿದ್ಧಿ ಅಂತ ಒಂದು ಗ್ರಂಥ ಬರೆದ. ಅವ್ರು ಬರೆದ್ರು ಸೂದನ ಸರಸ್ವತಿಗಳು. ಸನ್ಯಾಸಿಗಳು ಏಕವಚನ ನಾವು ಯಾಕೆ ಮಾತಾಡಬೇಕು ಹೇಳಿ. ಆದರೆ ಅದನ್ನು ಪ್ರಕಾಶ ಮಾಡಲಿಲ್ಲ. ತಮ್ಮ ದೇಶದಲ್ಲಿ ಮಾತ್ರ ಅದರ ಪ್ರಚಾರವನ್ನು ಮಾಡಿದ. ದಕ್ಷಿಣ ದೇಶದಲ್ಲಿ ಅದರ ಪ್ರಚಾರ ಬಂದಿರಲಿಲ್ಲ. ಜಗನ್ನಾಥಪುರಿ ಯಾತ್ರೆಗೆ ಹೋಗಿರ್ತಕ್ಕಂಥ ಕೆಲವು ವಿದ್ವಾಂಸರು ಅಲ್ಲಿ ಪ್ರಚಾರಗೊಂಡ ಅದ್ವೈತ ಸಿದ್ಧಿಯ ಗ್ರಂಥವನ್ನು ಹೇಗೆ ಸಂಪಾದನೆ ಮಾಡಿ ಅದನ್ನು ತಂದು ರಘುತ್ತಮರ ಕೈಯಲ್ಲಿ ಕೊಟ್ಟರು. ಅಷ್ಟರಲ್ಲಿ ವ್ಯಾಸರಾಯರು ವೃಂದಾವನಸ್ಥರಾಗಿದ್ದರು. ಆಗ ರಘುತ್ತಮರು ಹೇಳಿದರು, ನಮ್ಮ ಮಠ ಆ ಮಠ ಏನು, ಎಲ್ಲ ಮಠ ಒಂದೇ, ಎಲ್ಲರೂ ಶ್ರೀಮದಾಚಾರ್ಯರಿಂದ ಪ್ರಾರಂಭವಾದದ್ದು. ನಮಗೆ ಆದರಣೀಯರಾದ ಮಧ್ವ ಸಿದ್ಧಾಂತಕ್ಕೆ ಕೋಟೆಯ ಗುಡಿಯನ್ನು ಕಟ್ಟಿದ ಮತ್ತು ನಮ್ಮ ಗುರುಗಳ ಗುರುಗಳು ರಘುನಾಥ ತೀರ್ಥರು ಅವರಿಗೆ ವ್ಯಾಸರಾಜರು ಅಂತ ಕರೆದರು. ಅಂಥವರ ಗ್ರಂಥಕ್ಕೆ ಖಂಡನಾಭಾಸ ಇದು ಸರಿಯಲ್ಲ ಅಂತ ತಿಳ್ಕೊಂಡು ತಂದಾಕ್ಷಣಕ್ಕೇನೆ. ಆದರೆ ಅದ್ವೈತ ಸಿದ್ಧಿ ಗ್ರಂಥ ಪೂರ್ತಿಯಾಗಿ ಬಂದಿರಲಿಲ್ಲ. ಅದರಲ್ಲಿ ಏನಿದೆ ಅಂತ ಕೆಲವೇ ವಿಚಾರಗಳು ಬಂದಿದ್ದವು. ಯಾಕೆ ಅಂತ ತಿಳ್ಕೊಂಡಂತಂದ್ರೆ ಆಗ ಎಲ್ಲಿ ತನಕ ಆ ಗ್ರಂಥದ ಅಭಿಪ್ರಾಯ, ಗ್ರಂಥಕಾರನ ಅಭಿಪ್ರಾಯ ಗೊತ್ತಾಗೋದಿಲ್ಲ, ಅದನ್ನು ಖಂಡನ ಮಾಡಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ವಿಚಾರ ಮಾಡಿ ಮೊದಲು ನಮ್ಮ ಒಬ್ಬ ಶಿಷ್ಯ ಅಲ್ಲಿ ಹೋಗಬೇಕು.
ಮಧುಸೂದನ ಸರಸ್ವತಿ ಹತ್ತಿರ ಕುಳಿತುಕೊಂಡು ಅವರ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಆನಂತರ ಅದಕ್ಕೆ ಉತ್ತರ ಕೊಡಬೇಕು. ಅರ್ಧಮರ್ಧ ಉತ್ತರ ಖಂಡನಾಭಾಸಕ್ಕೆ ಮತ್ತೆ ಖಂಡನೆ ಕಾರಣವಾಗ್ತದೆ ಅಂತ ಹೇಳಿ ಅವರು ಹತ್ತಿರದಲ್ಲಿ ವ್ಯಾಸರಾಮಾಚಾರ್ಯರು ಅಂತಕೊಂಡಂತ ಒಬ್ಬ ಶಿಷ್ಯರಂತ ಇದ್ರು. ಇವರು ಮಹಾರಾಷ್ಟ್ರದವರು. ಗೋದಾವರಿ ತೀರದಲ್ಲಿರುವ ಅಂಬಾಪುರಿ, ಪುಣ್ತಾಂಬಾ ಹತ್ತಿರ ಅಹಮದ್ನಗರ್ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಊರು. ಆ ಊರಿನವರು. ವ್ಯಾಸ ವಿಶ್ವನಾಥಾಚಾರ್ಯರು ಅಂತ ಹೇಳಿ ಮಹಾನ್ ವಿದ್ವಾಂಸರು. ಆಗಾಗಲೇ ಅವರು ಕೆಲವು ಗ್ರಂಥವನ್ನು ಬರೆದಿದ್ದರು. ಅವರ ಮಕ್ಕಳು ಉಪಮನ್ಯು ಗೋತ್ರ. ಈ ವಿಚಾರವನ್ನು ತಾವೇ ತಿಳಿಸ್ತಾರೆ. ಸದ್ಯೋಜಾತ ಜಟಾಜ ಪಾವನ ಸರಿದ್ ಗೋದಾವರಿ ತೀರತಃ ಗವ್ಯೂತಿರ್ವಸತಿ ಸತಾಂ ಕುಲವತಾಂ ಅಂಬಾಪುರಿ ತತ್ರಯೇ ವ್ಯಾಸಾಖ್ಯ ಉಪಮನ್ಯು ಗೋತ್ರಜ ಬುಧಾಹ. ಹೇಳ್ತಾರೆ, ರುದ್ರದೇವರ ಜಟಾಜೂಟದಿಂದ ಉತ್ಪನ್ನವಾಗಿರತಕ್ಕಂತಹ ಗೋದಾವರಿ ತೀರದಲ್ಲಿ ಅಂಬಾಪುರಿ ಅಂತ ಊರು. ಅಲ್ಲಿ ವ್ಯಾಸ ವಿಶ್ವನಾಥಾಚಾರ್ಯರು ಅಂತ ವಿದ್ವಾಂಸರು. ಅವರ ಮಗನು ನಾನು ಅಂತ ತಿಳ್ಕೊಂಡಂತೇಳಿ ವ್ಯಾಸರಾಮಾಚಾರ್ಯ ತಮ್ಮ ತರಂಗಿಣಿ ಗ್ರಂಥದಲ್ಲಿ ಬರೀತಾರೆ. ಇವರ ಅಜ್ಜಂದಿರು ವ್ಯಾಸಮುರಾರಿ ಆಚಾರ್ಯರು, ಅಣ್ಣ ವ್ಯಾಸನಾರಾಯಣಾಚಾರ್ಯರು. ಇವರೆಲ್ಲರೂ ನ್ಯಾಯ, ವ್ಯಾಕರಣ, ಮೀಮಾಂಸಾ, ವೇದಾಂತ ಶಾಸ್ತ್ರಗಳಲ್ಲಿ ಅದ್ಭುತ ಪಾಂಡಿತ್ಯ ಇರತಕ್ಕಂಥವರು. ತನ್ನ ತಂದೆ ಅಣ್ಣಂದಿರಲ್ಲಿಯೇ ನ್ಯಾಯ ವೇದಾಂತಗಳ ನ್ಯಾಯ ಮತ್ತು ವ್ಯಾಕರಣ ಮೀಮಾಂಸೆಗಳನ್ನು ಚೆನ್ನಾಗಿ ಕಲಿತವರು. ಮುಂದಿನ ಉದ್ಗ್ರಂಥ ಓದುವುದಕ್ಕೋಸ್ಕರ ರಘುತ್ತಮನ ಶಿಷ್ಯರಾಗಿ ಬಂದವರು. ಅವರು ಯೋಗ್ಯವಾಗಿದೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಆಗ ರಘುತ್ತಮರವರನ್ನು ಕರೆದಿದ್ದಾರೆ. ಹೇಳ್ತಾರೆ, ನೋಡು ಹೋಗು, ಬರೀ ಗ್ರಂಥದ ಕೆಲವು ಭಾಗ ತಿಳಿದುಕೊಂಡು ಖಂಡನ ಮಾಡೋದು ಸರಿಯಾಗೋದಿಲ್ಲ. ನೀನು ಬಂಗಾಲಕ್ಕೆ ಹೋಗ್ಬೇಕು, ಜಗನ್ನಾಥಪುರಿಯಲ್ಲಿರ್ತಕ್ಕಂಥ ಅವರನ್ನು ಭೇಟಿಯಾಗಬೇಕು. ಅವರನ್ನು ಭೇಟಿಯಾಗಿ ಅವರ ಶಿಷ್ಯನಾಗಬೇಕು. ಅವರ ಕಡೆಯಿಂದ ಅದ್ವೈತ ಸಿದ್ಧಿ ಪಾಠ ಹೇಳಿಸ್ಕೊಳ್ಬೇಕು. ಆ ನಂತರ ಆ ಅದ್ವೈತ ಸಿದ್ಧಿಯಲ್ಲಿ ಏನು ನ್ಯೂನತೆಗಳಿವೆ ತೋರಿಸಿ ವ್ಯಾಸರಾಯರು ಹೇಳಿದ್ದು ಹೇಗೆ ಸರಿ ಅಂತ ಅನ್ನೋದನ್ನು ಅದ್ವೈತ ಸಿದ್ಧಿಯ ಖಂಡನಾತ್ಮಕವಾದ ಒಂದು ಗ್ರಂಥವನ್ನು ರಚನೆ ಮಾಡಿ ಅದನ್ನೇ ಗುರುದಕ್ಷಿಣೆ ಅಂತ ಕೊಡಬೇಕು. ಇದು ನನ್ನ ಆಜ್ಞೆ ಅಂತ ತಿಳ್ಕೊಂಡಂತ ಹೇಳಿ ವ್ಯಾಸರಾಮಾಚಾರ್ಯರ ಉತ್ತಮರು ಹೇಳಿದ್ದಾರೆ. ಆಗ ವ್ಯಾಸರಾಮಾಚಾರ್ಯರಿಗೆ ಈಗಿನಂತೆ ಅಲ್ಲಿ ಹೋದರೆ ಹೇಗೆ, ಅಲ್ಲಿ ಹೇಗೆ ಹೋಗಬೇಕು, ಅವ್ರ ಶಿಷ್ಯ ಹೇಗಾಗಬೇಕು, ಏನು ಕೇಳಿಲ್ಲ. ಶಾಸ್ತ್ರದಲ್ಲಿ ನಿಯಮ ಇದೆ. ಗುರುಕ್ತಮಪಿ ನಗ್ರಾಹ್ಯಂ ಯದರ್ಥ್ಯ ನರ್ಥಕಲ್ಪನಂ. ಆಗ ಒಂದು ಮಾತು ಕೇಳ್ತಾ, ಆಜ್ಞಾಗುರುಣಾಮ್ಯ ವಿಚಾರಣೀಯ. ಆಗ ವ್ಯಾಸರಾಮಾಚಾರ್ಯ ಹೇಳ್ತಾರೆ, ಸರಿ, ನೀವು ಹೇಳದಂತೆ ನಾನು ಮಧುಸೂದನ ಸರಸ್ವತಿ ಶಿಷ್ಯನಾಗ್ತೇನೆ. ಶಿಷ್ಯನಾದ ಮೇಲೆ ಅವ್ರು ಹೇಳಿದಂತೆ ನಾನು ಕೇಳಬೇಕಲ್ಲೇನು? ಅವ್ರು ಹೇಳಿದ್ದ ನಾನು ಖಂಡನೆ ಮಾಡೋದು ಹೇಗೆ? ಅದು ಸರಿಯಾಗ್ತದೇನು ಅಂತ ಪ್ರಶ್ನೆ ಮಾಡಿದಾಗ ಆಗ ರಘುತ್ತಮರು ಹೇಳ್ತಾರೆ, ನೋಡಪ್ಪ, ಗುರುಗಳು ಕೂಡ ತಪ್ಪು ಹೇಳಿದರೆ ಇದು ತಪ್ಪು ಅಂತ ಹೇಳುವ ಅಧಿಕಾರ ಶಿಷ್ಯನಿಗಿದೆ. ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಪ್ರಶ್ನೋತ್ತರಕ್ಕೆ ಅವಕಾಶ ಇದೆ. ಗುರುಗಳು ಯಾವುದೋ ಅಜ್ಞಾನದಿಂದಲೂ ಅಥವಾ ಯಾವುದೋ ಸಂದರ್ಭದಿಂದಲೂ ತಪ್ಪು ಹೇಳಿದರೆ, ಸ್ವಾಮಿ ಯಾಕೋ ಇದು ಸರಿ ಅಂತ ಕಾಣಿಸೋದಿಲ್ಲ ಅಂತೇಳಿ ಗುರುಗಳಿಗೆ ಹೇಳಲಿಕ್ಕೆ ಅಧಿಕಾರ ಇದೆ. ಇನ್ನು ತಪ್ಪೇ ಹೇಳ್ತಿದ್ರೆ ಅವರನ್ನು ಅವ್ರು ತಮ್ಮ ತಪ್ಪು ಅಂತ ಅದನ್ನು ಸಿದ್ಧಾಂತ ಮಾಡಬೇಕು. ಇದನ್ನು ಪ್ರಹ್ಲಾದ ಕಲಿಸಿಕೊಟ್ಟಿದ್ದಾನೆ. ಪ್ರಹ್ಲಾದ ಚಂಡಾಮರ್ಕರ ಶಿಷ್ಯನಾಗಿದ್ದರೂ ಸಹಿತ ಅವರು ಹೇಳಿದ್ದನ್ನು ಸ್ವೀಕಾರ ಮಾಡಲಿಲ್ಲ. ಅವರು ಹೇಳಿದ ನಾಸ್ತಿಕತೆಯನ್ನು ಸ್ವೀಕಾರ ಮಾಡಲಿಲ್ಲ.
ಆದರೆ ಅವನು ಸ್ವೀಕಾರ ಮಾಡಿದ್ದು ವಿಷ್ಣು ಸರ್ವೋತ್ತಮತ್ವವನ್ನು, ನಾರದರು ಹೇಳಿದ್ದನ್ನು, ತನ್ನ ಗುರುಗಳನ್ನೇ ಖಂಡನ ಮಾಡಿದ. ಆ ರೀತಿಯಾಗಿ ನೀವು ಈ ಕೆಲಸ ಮಾಡಬೇಕು, ಹೋಗಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಯಾಕೆಂತಂದರೆ ಎಲ್ಲಿ ತನಕ ನಾವು ಕೇವಲ ನಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡಿ ನಡೆಯೋದಿಲ್ಲ, ತಪ್ಪು ಸಿದ್ಧಾಂತವನ್ನು ಖಂಡಿಸಬೇಕು. ತಪ್ಪು ಸಿದ್ಧಾಂತವನ್ನು ಖಂಡಿಸದೇ ಇದ್ದರೆ ಮತ್ತೆ ನಾವು ದುಃಖ ನರಕ ಅಂಧಂತಮಸ್ಸಿಗೆ ಹೋಗಬೇಕಾಗ್ತದೆ. ಅಂಧಂತಮ ಪ್ರವಿಶಂತಿ ಈ ಅವಿದ್ಯಾ ಉಪಾಸತೆ ಅಂತ ಹೇಳಿದ್ದರಿಂದಾಗಿ ಖಂಡನೆ ಮಾಡೋದು ಅತ್ಯಂತ ಯೋಗ್ಯ. ಭಗವಂತನ ಇಚ್ಛೆ ಬಂದಿದೆ, ಹೋಗು, ಮಧುಸೂದನ ಸರಸ್ವತಿಯ ಶಿಷ್ಯನಾಗು, ಅದ್ವೈತ ಸಿದ್ಧಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡು, ಆ ನಂತರ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಜಗತ್ತಿಗೆ ತೋರಿಸಿಕೊಡು ಅಂತ ತಿಳ್ಕೊಂಡು ಕಳಿಸಿಕೊಟ್ಟಿದ್ದ. ಎಂಥ ಸರಿಯಾದ ಮಾತು. ಸುಮ್ಮನೆ ಏನೋ ಕೇಳಿ ಏನೋ ಖಂಡನ ಮಾಡಿ ನಾವು ಅವರನ್ನು ಖಂಡಿಸಿದ್ದೇನೆ ಅಂತ ಅನ್ನೋದು ಸರಿಯಾಗೋದಿಲ್ಲ. ವಿಮರ್ಶೆ ಸರಿಯಾಗಿರಬೇಕು, ಸತ್ಯವಾದ ವಿಮರ್ಶೆಯಾಗಿರಬೇಕು. ವಿಮರ್ಶೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸಿಕೊಟ್ಟವರು ರಘುತ್ತಮರು. ಟೀಕಾಕೃತ್ಪಾದ ಮೊದಲೇ ತಿಳಿಸಿಕೊಟ್ಟಿದ್ದಾರೆ, ಅದನ್ನೇ ಸರಿಯಾಗಿ ಮತ್ತೆ ತಿಳಿಸಿಕೊಟ್ಟವರು ರಘುತ್ತಮರು. ಇನ್ನು ವ್ಯಾಸರಾಮಾಚಾರ್ಯರು ಮಧುಸೂದನ ಸರಸ್ವತಿಯರ ಹತ್ರ ಹೋದ ಮೇಲೆ ಏನಾಯಿತು, ಯಾವ ರೀತಿಯಾಗಿ ಅವರು ಆ ಗ್ರಂಥಕ್ಕೆ ಯಾವ ಗ್ರಂಥವನ್ನು ಬರೆದು ಮತ್ತು ನ್ಯಾಯಾಮೃತವನ್ನು ಹೇಗೆ ಜಗತ್ತಿಗೆ ಅದ್ಭುತವಾದ ರೀತಿಯಲ್ಲಿ ತೋರಿಸಿಕೊಟ್ರು ಅನ್ನೋ ವಿಚಾರವನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈಗಲೇ ಹೇಳಿದಂತೆ ಇವತ್ತು ನಮ್ಮ ವಿದ್ಯಾಪೀಠದಲ್ಲಿ ಮಧ್ಯಾರಾಧನೆ ಕಾರ್ಯಕ್ರಮ ಇದೆ. ಈಗಾಗಲೇ ಪಂಚಾಮೃತ ಅಭಿಷೇಕ ಮುಗಿದಿದೆ. ಇನ್ನೂ ಸಮೀಪದವರು ಯಾರು ಬಂದಿರದೇ ಇದ್ದರೆ ಇನ್ನೂ ಒಂದೊಂದೂವರೆ ತಾಸು ಸಮಯ ಇದೆ. ಬನ್ನಿ, ಭಾಗವಹಿಸಿ, ಪ್ರಸಾದ ಸ್ವೀಕಾರ ಮಾಡಿ, ರಘುತ್ತಮರ ಅನುಗ್ರಹವನ್ನು ಸಂಪಾದನೆ ಮಾಡಿ ನಾವು ಉದ್ಧತರಾಗೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ರಘುತ್ತಮರ ಗ್ರಂಥದ ಕೆಲವು ಸಂಕ್ಷಿಪ್ತ ವಿಷಯಗಳನ್ನು ಹೇಳಿದಾಗ ನಿಮಗೆ ಕಠಿಣ ಅಂತ ಅನಿಸಿರಬೇಕು. ಕೊನೆಗೆ ಅವ್ರ ಗ್ರಂಥ ಇದೆ ಅಂತಂದ್ರೆ ಗೊತ್ತು ಮಾಡಿದರೆ ನಾಳೆ ಓದಬೇಕು ಅಂತ ಮನಸ್ಸು ಬರ್ತದಲ್ಲ, ಅಷ್ಟೇ ಸಾಕು. ಇಂಥ ರಘುತ್ತಮರು ಹೇಗೆ ಮುಂದೆ ಮಠಭೇದವಿಲ್ಲದೆ ನ್ಯಾಯಾಮೃತದ ಅದ್ಭುತವಾಗಿರ್ತಕ್ಕಂಥ ಒಂದು ಕೋಟೆಯನ್ನು ತಮ್ಮ ಶಿಷ್ಯರ ಕಡೆಯಿಂದ ಕಟ್ಟಿಸಿದರು ಅನ್ನೋ ವಿಚಾರವನ್ನು ನಾವು ಮುಂದೆ ಕ್ರಮವಾಗಿ ತಿಳಿದುಕೊಳ್ಳೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಮ್ಯಸ್ಥ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣ.